chapter 9:29. ಓದಿ ಹೋಗು ಬೈಬಲ್ ಅನ್ನು ತೆರೆದು. ಥ್ಯಾಂಕ್ ಯು ಜೀಸಸ್. ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾವುದರಿಂದಲೂ ಬಿಟ್ಟು ಹೋಗುವುದಿಲ್ಲ ಎಂದು ಅವನಿಗೆ ಹೇಳಿದನು. ಇವಾಗ ನಿಮಗೆ ನನಗೆ ಹೇಳ್ತಾರೆ, ಈ ಜಾತಿ ಅಂದ್ರೆ ಮನುಷ್ಯ ಜಾತಿ ಅಲ್ಲ, ಈ ಜಾತಿ ಅಂದ್ರೆ ದೇವರ ಜಾತಿ ಅಲ್ಲ, ಆಮೇಲೆ ಈ ಜಾತಿ ಅಂದ್ರೆ ಸಸ್ಯ ಮರ ಜಾತಿ ಅಲ್ಲ. ಗಮನ ಕೊಟ್ಟು ಕೇಳಬೇಕು. ವಾಕ್ಯ ಓದ್ಬಿಟ್ರಿ, ಬರ್ಕೊಂಡ್ಬಿಡಿ ಟಕ ಅಂತ ಮಾರ್ಗ 9:29 ಅಂತ ಬರ್ಬಿಟ್ಟು ತಲೆ ಎತ್ಕೊಂಡು ಹೇಳ್ತೀವಿ. ವಾಕ್ಯವನ್ನ ಗಮನ ಇಟ್ಟು ಕೇಳುವಾಗ ನಿನ್ನ ಜೀವಿತ ಮಾರ್ಪಡುತ್ತದೆ. ಹೇಳ್ತದೆ ಕೀರ್ತನೆಗಳು 119:9. ಒಬ್ಬ ಯೌವನಸ್ಥನು ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳೋದು ಯಾವುದರಿಂದ? ದೇವರ ವಾಕ್ಯವನ್ನ ಗಮನಿಸಿ ನಡೆಯೋದ್ರಿಂದ, ದೇವರ ವಾಕ್ಯವನ್ನ ಗಮನವಿಟ್ಟು ಕೇಳೋದ್ರಿಂದ, ದೇವರ ವಾಕ್ಯವನ್ನ ಗಮನವಿಟ್ಟು ಕೇಳ್ಬೇಕಂತೆ. ಏನೊಂದು ಭಾರ ಇದ್ದೀರಾ, ಏನೊಂದು ಚಿಂತೆ ಇದ್ದೀರಾ, ಏನೊಂದು ಹೊರಗಡೆ ಕಾರ್ಯ ಹತ್ಕೋದಿರಾ, ಕಂಪ್ಲೀಟ್ಲಿ ಮೈಂಡ್ ಅಲ್ಲಿ ಇಟ್ಟು ಪ್ರೇ ಮಾಡುವಾಗ, ಉಪವಾಸ ಮಾಡುವಾಗ, ಆಮೇಲೆ ನಾವು ಗಮನ ಇಡುವಾಗ ವಾಕ್ಯದ ಮೇಲೆ ಖಂಡಿತವಾಗ್ಲೂ ಅದು ನಮ್ಮ ಜೀವನದಲ್ಲಿ, ನಮ್ಮ ಹೃದಯದಲ್ಲಿ ದೊಡ್ಡ ಕಾರ್ಯಗಳನ್ನ ಮಾರ್ಪಾಟನ್ನ ತಗೊಂಡ್ಬರ್ತದೆ, ಬದಲಾವಣೆಯನ್ನ ತಗೊಂಡ್ಬರ್ತದೆ. ವಾಕ್ಯ ಮಾತ್ರ ನಿನ್ನನ್ನು ಚೇಂಜ್ ಮಾಡ್ತದೆ, ವಾಕ್ಯ ಮಾತ್ರ ನಿನ್ನನ್ನು ಬಲಪಡಿಸ್ತದೆ, ವಾಕ್ಯ ಮಾತ್ರ ನಿನ್ನನ್ನು ಧೈರ್ಯದಿಂದ ತುಂಬುತ್ತದೆ, ವಾಕ್ಯ ಮಾತ್ರ ನಿನಗೆ ಆಶೀರ್ವಾದನ ಕೊಡಿಸ್ತದೆ, ವಾಕ್ಯ ಮಾತ್ರ ನಿನ್ನನ್ನು ಜ್ಞಾನಿಯನ್ನಾಗಿ ಮಾಡ್ತದೆ, ವಾಕ್ಯ ಮಾತ್ರ ನಿನ್ನ ಕಣ್ಣೀರನ್ನು ಬಡಿಸ್ತದೆ, ವಾಕ್ಯ ಮಾತ್ರ ನಿನ್ನನ್ನು ನಿತ್ಯ ಜೀವಕ್ಕೆ ಕರೆದೊಯ್ದು ನಿತ್ಯ ಪರಲೋಕ ರಾಜ್ಯದಲ್ಲಿ ನಿಲ್ಲಿಸ್ತದೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯ ಎಂಬಾತನ ನರಾವತಾರವೆತ್ತಿ 2000 ವರ್ಷಗಳಿಂದ ಮರಿಯರ ಗರ್ಭದ ಮೂಲಕ ನಮ್ಮ ಮಾರ್ಗದಲ್ಲಿ ಬಂದನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವಕ್ಕೆ ಹೋಗ್ಬೇಕಂತ ಬಂದ. ಆಮೆನ್, ಆಮೆನ್. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವಕ್ಕೆ ಹೋಗ್ಬೇಕಂತ ಬಂದ. ಯಾರ್ಯಾರು ಯೇಸುವಿನ ಮೇಲೆ ನಂಬಿಕೆ ಇಟ್ಟರೋ, ಯಾರ್ಯಾರು ಆತನ ಮೇಲೆ ನಂಬಿಕೆ ಇಟ್ಟರೋ, ಯಾರ್ಯಾರು ಆತನ ನಾಮದಲ್ಲಿ ನಂಬಿಕೆ ಇಟ್ಟರೋ ಅವರಿಗೆಲ್ಲ ದೇವರ ಮಕ್ಕಳಾಗುವ ಅಧಿಕಾರವನ್ನ ಕೊಟ್ಟ. ಯಾರು ಮನುಷ್ಯರಲ್ಲ, ದೇವರ ಮಕ್ಕಳು. ಮನುಷ್ಯರಲ್ಲ, ಮನುಷ್ಯರಂದ್ರೆ ದೇವರು ನಂಬದೇ ಇರೋರು, ದೇವರು ನಂಬಿರೋರು, ದೇವರನ್ನ ಆರಾಧಿಸೋರು ದೇವರ ಮಕ್ಕಳು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಆಮೆನ್. ಈ ದೇವಕುಲ, ಅದಕ್ಕೆ ದೇವರು ನಿನಗೆ ಹೇಳ್ತಾ ಇದ್ದಾರೆ, ವಾಕ್ಯ ನಿನ್ನನ್ನು ಬಲಪಡಿಸ್ತದೆ. ನಾವೆಲ್ಲ ಯೌವನಸ್ಥರು, ನನಗೆ ಮ್ಯಾರೇಜ್ ಆಗಿದೆ, ಮ್ಯಾರೇಜ್ ಆಗಿ 13 ವರ್ಷ ಆಗಿದೆ, 14 ವರ್ಷ ಆಗಿದೆ, ಒಂದು ಮಗು ಕೂಡ ಇದೆ, 10 ವರ್ಷದ ಮಗು ಇದೆ ನನಗೆ. ನಾನು ಕೂಡ ದೇವರ ಹತ್ರ ಯೌವನಸ್ಥನೆ. ಆಮೆನ್. ಯಾಕೆಂದ್ರೆ ನಾನು ದೇವರು ನಂಬಿ ಬರೀ 16 ವರ್ಷ ಆಗಿದೆ. ಎಷ್ಟು ವರ್ಷ ಆಗಿದೆ? ಯೌವನಸ್ಥನೆ. ಅದೇ ಲೆಕ್ಕ. ಅದಕ್ಕಿಂತ ಮುಂಚೆ 25 ವರ್ಷ ಲೆಕ್ಕ ಇಲ್ಲ. ಪಾಪದ ಜೀವಿತ. ಯಾವಾಗ ದೇವರಲ್ಲಿ ಬಂದು ಯೇಸುವನ್ನು ಅಂಗೀಕರಿಸಿಕೊಂಡು ವಾಕ್ಯನ ನಂಬಿ ದೇವರ ಚಿತ್ತದಲ್ಲಿ ನಡೆಯೋದಕ್ಕೆ ಪಾಪಗಳನ್ನ ಬಿಟ್ಟು ಲೋಕವನ್ನ ತೊರೆದು ತಲೆ ಎತ್ತಿ ಕೇಳಬೇಕಾದ್ರೆ, ಕೆಲವರು ಬರೀತಾರೆ, ಕೆಲವರು ನೋಡ್ತಾ ಇದ್ದೀರಾ, ತಲೆ ಎತ್ತಿ ಕೇಳಿ. ವಾಕ್ಯನ ಆ ಥರ ಮೈಂಡ್ ಅಪ್ಸೆಟ್ ಮಾಡ್ತಾನೆ ಸೈತಾನ, ಡೈವರ್ಟ್ ಮಾಡ್ತಾನೆ. ಆಮೇಲೆ ಹೆಂಗಂದ್ರೆ ಒಂದು ಹಾವು ಬಂದ್ಬಿಟ್ರೆ ಸೈನ್ಯನೇ ಓಡೋಗ್ಬಿಡ್ತದೆ. ಯುದ್ಧಕ್ಕೆ ಬಂದಿರೋ ಸೈನ್ಯನೇ ಶೇಕ ಆಗ್ಬಿಡ್ತದೆ. ಅರ್ಥ ಆಯ್ತಾ? ನಾವು ಚಿಕ್ಕ ಹಾವು ಬಂದ್ಬಿಟ್ರೆ ಚಿಕ್ಕದೇ, ಹಲ್ಲೆಲೂಯಾ, ಆಮೆನ್. ಸೈನ್ಯನೇ ಎದುರ್ಬಿಟ್ಟು ಓಡ್ಬಿಡ್ತದೆ. ಸೈನ್ಯ ಅನ್ನೋರು ಹೆಂಗಿರ್ತಾರೆ? ಒಳ್ಳೆ ಯುದ್ಧ ಮಾಡೋರು, ಒಳ್ಳೆ ಧೈರ್ಯವಾಗಿರ್ತಾರೆ, ಒಳ್ಳೆ ಶೂರರಾಗಿರ್ತಾರೆ, ಏನಕ್ಕೂ ಅಂಜಲ್ಲ. ಕೊಲ್ಯಾತನಿಗಿಂತ ತಪ್ಪವಾಗಿರೋ ಬಂದ್ರೆ ಕೂಡ ಅಂಜಲ್ಲ. ಒಂದು ಹಾವು ಬಂದಿದ ತಕ್ಷಣ ಭಯ ಪಟ್ಟು ಓಡ್ಬಿಡ್ತಾರೆ. ಶತ್ರುವಾದ ಸೈತಾನ ನಮ್ಮನ್ನ ಗಡಿಬಿಡಿ ಪಡಿಸ್ಬಿಟ್ಟು ಅಟ್ರಾಕ್ಟ್ ಮಾಡ್ಬಿಡ್ತಾರೆ. ಈ ಕಳ್ಳನ ಹೆಂಗಂದ್ರೆ ಕಳ್ತನ ಮಾಡೋದು, ಇವಾಗ ನಮ್ಮನ್ನ ಆ ಕಡೆ ತೋರಿಸ್ಬಿಟ್ರೆ ನಾವು ಪ್ಯಾಕೆಟ್ ಹೊಡ್ಬೇಕು, ಇಲ್ಲ ಕಾರ್ ಡೋರ್ ತೆಗೆದ್ಬಿಟ್ಟು ಸೂಟ್ ಕೇಸ್ ಇಟ್ಕೊಂಡು ಹೋಗ್ಬಿಡ್ತಾರೆ. ತಂದು ಬ್ಯಾಂಕಲ್ಲಿ ಹಾಕಿ ಹಿಂದ್ಗಡೆ ಹಾಕಿ ಮುಂದ್ಗಡೆ ಹಾಕೋಸ್ಕರಿಗೆ ಏನೋ ಒಂದು ದುಡ್ಡು ಸರ್ ಪರ್ಸ್ ಬಿದ್ದೋಗಿದೆ, ಏನೋ ಆಕ್ಸಿಡೆಂಟ್ ಆಗ್ತಾರೆ, ಇಬ್ರು ಕಿತ್ಲಾಡ್ಕೊಂಡಿದ್ದು ಅಂತಾರ. ಅವ್ರಿಗೆ ಹೇಗೆ ಇಬ್ರು ಕಿತ್ಲಾಡ್ತಾ ಇರ್ತಾರೆ. ಆ ಕಡೆ ನೋಡೋವಾಗ ಪರ್ಸ್ ಹೋಗ್ತಿದ್ದಾನೆ, ಇಲ್ಲ ನಮ್ಮ ಸೂಟ್ ಕೇಸ್ ಎತ್ಕೊಂಡು ಹೋಗಿಲ್ಲ, ನಮ್ಮ ಗಾಡಿ ಕೀ ಎತ್ಕೊಂಡು ಹೋಗಿ ಆ ಥರ ಸಹಿತ ವಾಕ್ಯ ಕೇಳಿದ್ರೆ ಈ ಮನಸ್ಸನ್ನ ಕಲ್ಪನಾ ಮಾಡ್ತಾರೆ. ನಮ್ದೇರಿಗೆ ಯೇಸು ಹತ್ರ ಬರ್ದೇರಿಗೆ
ಯೇಸುವಲ್ಲಿ ನೆಲೆಗೊಂಡು ನಿಂತು ಬಂದರೆ ಕೂಡ ಸರಿಯಾಗಿ ನಂಬಬಾರ್ದು. ಬಂದರೆ ಹೆಂಗಿರ್ಬಾರ್ದು, ನೀನು ಸರಿಯಾಗಿ ನೆಲೆಗೊಳ್ಳಬಾರ್ದು, ನಿಲ್ಬಾರ್ದು, ಡೂಪ್ಲಿಕೇಟ್ ಆಗಿರ್ಬೇಕು, ಸುಮ್ಮನೆ ಆಗಿರ್ಬೇಕು, ಹೆಸರಿಗೆ ಮಾತ್ರ ಇರಬೇಕು, ವಾಕ್ಯ ಪ್ರಕಾರ ನಡಿಬಾರ್ದು, ಕರೆಕ್ಟಾಗಿ ಪ್ಲೇ ಮಾಡಬಾರ್ದು, ಬೈಬಲ್ ಓದಬಾರ್ದು, ನೆಲೆಗೊಳ್ಬಾರ್ದು, ಕ್ರಿಸ್ತನಲ್ಲಿ ಬೇರೂರಬಾರ್ದು. ನೀನು ರೆಂಬೆ ಕೊಂಬೆಗಳು ಬಿಟ್ಕೊಂಡು ಹೈಟಾಗಿ ಅನೇಕರು ಬಂದು ನಿನ್ನ ಕೆಳಗಡೆ ನಿಲ್ಬಾರ್ದು. ಆ ಥರ ಶತ್ರುವಿಗೆ ದೊಡ್ಡ ಆಲೋಚನೆ ಕಳ್ಳ ಅವನು. ಅದರಿಂದ அந்த ಕಳ್ಳನನ್ನ ಕುರಿತು ಹೇಳ್ತಾ ಇದೆ ವಾಕ್ಯ. ಈ ಜಾತಿ ಸೈತಾನ ಜಾತಿ ಮಾನವ ಕುಲವನ್ನ ಕೆಡಿಸೋದಕ್ಕೆ ಬಂದಿರೋನು. ಮಾನವ ಕುಲವನ್ನ ದೇವ ಕುಲವಾಗಿರಗೆ ಅವನು ಮಾನವನಾಗೆ ಹೋಗ್ಬಿಡ್ಬೇಕು. ನೀನು ಅಳ್ಕೊಂಡಿರ್ಬೇಕು, ನೀನ್ ಸಾಲದಲ್ಲಿರ್ಬೇಕು, ನೀನ್ ಕಣ್ಣೀರಲ್ಲಿರ್ಬೇಕು, ನೀನ್ ಕುಡಿತನದಲ್ಲಿರ್ಬೇಕು, ನೀನ್ ಜಗಳ ಆಡ್ಕೊಂಡಿರ್ಬೇಕು, ನೀನ್ ಸಮಾಧಾನವಾಗಿರ್ಬಾರ್ದು, ನೀನು ನಿನ್ ಗಂಡ ಚೆನ್ನಾಗಿರ್ಬಾರ್ದು, ನೀನು ನಿನ್ ಹೆಂಡತಿ ಚೆನ್ನಾಗಿರ್ಬಾರ್ದು, ನಿನ್ ಮಕ್ಕಳು ನಿನ್ ಮಾತು ಕೇಳಬಾರ್ದು, ನಿನ್ ಪ್ರಾರ್ಥನೆಯಲ್ಲಿ ಬೆಳಿಬಾರ್ದು, ವಾಕ್ಯದಲ್ಲಿ ಬೆಳಿಬಾರ್ದು, ಪ್ರಾರ್ಥನೆಯಲ್ಲಿ ನೆಲೆಗೊಳ್ಳಬಾರ್ದು, ರೋಗದಲ್ಲಿ ಸ್ವಸ್ಥತೆ ಹೊಂದಬಾರ್ದು, ಬೈಬಲ್ ಓದಬಾರ್ದು, ಪ್ರಾರ್ಥನೆ ಮಾಡಬಾರ್ದು, ಕರೆಕ್ಟ್ ಆಗಿ ಚರ್ಚಿಗೆ ಬರಬಾರ್ದು, ಆಮೇಲೆ ಬೋಧಕರ ಹತ್ರ ಕಾಂಟ್ಯಾಕ್ಟ್ ಇರಬಾರ್ದು, ಒಳ್ಳೆ ವಿಶ್ವಾಸಿಗಳ ಹತ್ರ ಸ್ನೇಹ ಸಂಬಂಧ ನಿಮಗೆ ಬೆಳಿಬಾರ್ದು. ಏನೋ ಒಂದು ರೀತಿ ಇರಬೇಕು, ಏನೋ ಒಂದು ಮೈಂಡ್ ಅಲ್ಲಿ ಇರಬೇಕು, ಕಳವಳದಲ್ಲಿ ಇರಬೇಕು, ದುಃಖದಲ್ಲಿ ಇರಬೇಕು, ಪಾಪದಲ್ಲಿ ಇರಬೇಕು, ಮೋಸದಲ್ಲಿ ಇರಬೇಕು, ವಾಕ್ಯ ಪ್ರಕಾರ ನಡೀಬಾರ್ದು, ವಾಕ್ಯ ಪ್ರಕಾರ ಪ್ರಾರ್ಥಿಸಬಾರ್ದು, ವಾಕ್ಯ ಪ್ರಕಾರ ನೆಲೆಗೊಳ್ಳಬಾರ್ದು ಅಂತ ಶತ್ರುವಾದ ಸೈತಾನ ಅನೇಕ ವಿಧದಲ್ಲಿ ನಿನ್ನನ್ನ ಬಂಧಿಸಿ ಇಟ್ಟಿರ್ತಾನೆ. ಯಾವಾಗಲೂ ಮನೆಯಲ್ಲಿ ಜಗಳ ಇರಬೇಕು, ಯಾವಾಗಲೂ ಆಸ್ಪತ್ರೆ ಜೀವಿತ ಇರಬೇಕು, ಯಾವಾಗಲೂ ಕಣ್ಣೀರು ಇರಬೇಕು, ಯಾವಾಗಲೂ ರೋಗ ಇರಬೇಕು, ಯಾವಾಗಲೂ ವ್ಯಾಧಿ ಪೀಡಿತನಾಗಿರ್ಬೇಕು, ಯಾವಾಗಲೂ ಅವಮಾನದಲ್ಲಿ ಇರಬೇಕು, ಎಷ್ಟು ಸಂಪಾದಿಸಿದ್ರು ನಿನ್ನ ಹತ್ರ ಇರಬಾರ್ದು. ಒಂದು ಪ್ರೋಗ್ರಾಮ್ ಮಾಡಿದ್ರೆ ಕೂಡ ಸಾಲದಲ್ಲಿ ಮಾಡಬೇಕು, ಆ ಪ್ರೋಗ್ರಾಮ್ ಅಲ್ಲಿ ಗಲಾಟೆ ಇರಬೇಕು, ಆ ಪ್ರೋಗ್ರಾಮ್ ಅಲ್ಲಿ ಸಂತೋಷ ಇರಬಾರ್ದು, ಆ ಪ್ರೋಗ್ರಾಮ್ ಯಾರು ಬರಕೂಡದು. ಆಕ್ಸಿಡೆಂಟ್ ಮತ್ತೆ ಮತ್ತೆ ಆಕ್ಸಿಡೆಂಟ್, ಮನೆಯಲ್ಲಿ ಕಳ್ತನ, ಅನೇಕ ವಿಧದ ರೋಗ ವ್ಯಾಧಿಗಳಿಂದ ಭಯ, ಭೀತಿ, ದಿಗಿಲು, ಚಿಂತೆ, ವಿರೋಧಿಗಳು, ಶತ್ರುಗಳು, ಗಲಾಟೆ ಮಾಡೋರು, ಇದೆಲ್ಲ ಕೊಟ್ಟು ಒಂದು ಮನುಷ್ಯ ನೆಮ್ಮದಿಯನ್ನ, ಸಮಾಧಾನವನ್ನ, ಆರೋಗ್ಯವನ್ನ, ಅಲೆಲುಯ ಸಂತೋಷವನ್ನ ಶತ್ರುವಾದ ಸೈತಾನ ಕಿತ್ಕೊಂಡ್ಬಿಡ್ತಾರೆ. ಕಿತ್ಕೊಂಡ್ಬಿಟ್ಟು ನಿನ್ನ ಚಿಂತೆಗೆ, ದುಃಖಕ್ಕೆ, ಅವಮಾನಕ್ಕೆ, ಕಳವಳಕ್ಕೆ, ಭಯಕ್ಕೆ, ಚಿಂತೆಗೆ, ವ್ಯಾಧಿಗೆ ನಿನ್ನನ್ನ ಅಧೀನಪಡಿಸ್ತಾರೆ. ನಿಮ್ಗೊಂದು ಡೌಟ್ ಬರಲ್ಲ, ರೋಗ ಹೆಂಗ್ ಬಂತು, ರೋಗ ಹೆಂಗ್ ಬಂತ ಹೇಳಿ ನೀವ್ ಹೇಳಿ, ಫಸ್ಟ್ ರೋಗ ಹೆಂಗ್ ಬಂತ ಹೇಳಿ. ಆ ತರ ಆದಾಗ ನಾವುಗಳನ್ನ ಸೃಷ್ಟಿಸಿದ ದೇವರು ಇಲ್ಲ. ದೇವರು ರೋಗಿ ಅಲ್ಲ, ದೇವ್ ಬಲಗೀನಲ್ಲ, ವ್ಯಾಧಿ ಪೀಡಿತನಲ್ಲ, ಅದನ್ನು ಉಂಟು ಮಾಡಿದ್ದು ಹಲ್ಲೆಲೂಯಾ ತನ್ನ ಹೋಲಿಕೆಯಲ್ಲಿ, ತಮ್ಮ ರೂಪದಲ್ಲಿ ನಾವಿರೋ ಹಾಗೆ ರೋಗನ ತಂದಿದ್ದು ಸೈತಾನ. ಯಾವಾಗ ಆದಮ ಪಾಪ ಮಾಡುವವರೆಗೂ ಅವನಿಗೆ ರೋಗ ಬಂದಿಲ್ಲ. ಆದಮ ತಿನ್ಬೇಡ ನನ್ನ ತಿನ್ನಬೇಡ ಅಂತ ಹೇಳಿದ್ದನ್ನ ತಿಂದೇ ಇರೋರ್ಗು ಅವನಿಗೆ ರೋಗ ಬಂದಿಲ್ಲ, ವ್ಯಾಧಿನೂ ಬಂದಿಲ್ಲ, ಶಾಪಗ್ರಸ್ತನಾಗಿಲ್ಲ, ಕಷ್ಟನೂ ಪಟ್ಟಿಲ್ಲ, ರೆಡಿಯಾಗಿದ್ದು ಕಿತ್ಕೊಂಡು ತಿಂತಾ ಇಲ್ಲ. ಸರಿನಾ? ಆಮೇಲೆ ಕೆಲಸ ಮಾಡ್ಬೇಕಾಯ್ತು, ಉಳ್ಬೇಕಾಯ್ತು, ಎಲ್ಲ ಮಾಡಬೇಕಾಗಿ ಒಂದು ಕೆಲಸ ಅವನಿಗೆ ಅವಶ್ಯಕತೆ ಬಂದಿತ್ತು. ರೋಗ ಕೂಡ ಇತ್ತು. ಗಿಡಗಳಲ್ಲಿ, ಹೊಲದಲ್ಲಿ, ಗದ್ದೆಯಲ್ಲಿ ಮುಳ್ಳು ಗಿಡಗಳು, ಕಳೆಗಳು ಬಂತು. ದೇವರು ಚೆನ್ನಾಗಿ ಹೇಳ್ತಿದೆ ವಾಕ್ಯ, ಅದನ್ನು ಉಂಟು ಮಾಡಿರೋ ಮರಗಳು, ಹಣ್ಣುಗಳು ನಮ್ಮ ದೇಹಕ್ಕೆ ಆರೋಗ್ಯಕರವಾಗಿಯೂ ನಮ್ಮ ಸಂತೃಷ್ಟಿಯಾಗಿರೋ ಹಣ್ಣುಗಳನ್ನ, ಬೀಜಗಳನ್ನ, ಕಾಯಿ ಪಲ್ಯಗಳನ್ನ ಉಂಟು ಮಾಡಿ ದೇವರು. ಈಗ ಬರ್ತಾರೋ ಫ್ರೂಟ್ಸ್, ಈಗ ಬರ್ತಾರೋ ವೆಜಿಟೇಬಲ್ಸ್, ಈಗ ಬರ್ತಾರೋ ಚಿಕನ್ ತುಂಬಾ ಡಿಫ್ರೆಂಟ್ ಅದು, ಎಲ್ಲ ಇಂಜೆಕ್ಷನ್, ಹೈಬ್ರಿಡ್ ಅದು. ಅವುಗಳಲ್ಲಿ ಮನುಷ್ಯನ ಉತ್ಪತ್ತಿ ಮಾಡ್ತಾ ಇದ್ದಾರೆ. 8 ತಿಂಗಳಲ್ಲಾಗೋ ಕೋಳಿನ 3 ತಿಂಗಳಲ್ಲಾಗೋ ಕೋಳಿನ 15 ದಿನದಲ್ಲಿ ಕೋಳಿ ದಪ್ಪ ಆಗ್ತದೆ. ಇವಾಗ ಅಕ್ಕಿ ಜ್ವರ ಕೂಡ ಬಂದಿದೆಯಲ್ವಾ, ಪಕ್ಷಿ ಜ್ವರ, ಹಲ್ಲೆಲೂಯಾ, H1N1, ಹಲ್ಲೆಲೂಯಾ, ಕ್ರೈಸ್ತಲ್ಲ. ಬೇಗ ರೆಡಿ ಮಾಡಿ ವ್ಯಾಪಾರ ಮಾಡ್ಬೇಕಂತ ತಿಂದ್ರೆ ಮನುಷ್ಯನ ಬೋನ್ಸ್ಗಳು, ಮನುಷ್ಯನ ಇದು ವ್ಯಾಧಿ, ರೋಗ. ಈ ಐಡಿಯಾ ಕೊಡೋದು ಯಾರಿಲ್ಲ, ಕೋಳಿ ಫಾರಂ ನಮಗೆ ಸೈತಾನ. ಅನಿರ್ಮಿತ ಮನೆ ನಮ್ಮ ಫ್ರೆಂಡ್ ಒಬ್ರು ಫೋನ್ ಮಾಡಿದ್ರು, ನಮ್ಮ ಮಗಳು ವಯಸ್ಸಿಗೆ ಬಂದಿದ್ದಾರೆ. ಏನಂತ ಏಜ್ ನೋಡಿದ್ರೆ 8 ವರ್ಷ. ಚಿಕನ್ ಆ ಥರ ಬರ್ತಾರೋ, ಚಿಕನ್ ಬರ್ತಾರೋ, ಫುಡ್ಡು, ಫ್ರೂಟ್ಸು ಆ ಥರ ದೇಹ ಬೆಳವಣಿಗೆ, ಮೈಂಡ್ ಮಚ್ಚೂರ್ ಆಗೋ ಥರ ಮಾಡ್ಬಿಡ್ತಾರೆ. ಸರಿ, ವಾಕ್ಯಕ್ಕೆ ಬರೋಣ. ವಾಕ್ಯ ಏನಿರ್ತದೆ? ಈ ಜಾತಿ
ಈ ನಿನ್ನ ಚಿಂತೆಗೆ, ದುಃಖಕ್ಕೆ, ಅವಮಾನಕ್ಕೆ, ಗಲಾಟೆಗೆ, ಕಳವಳಕ್ಕೆ, ಅಸಮಾಧಾನಕ್ಕೆ, ಪರಲೋಕ ಹೋಗೋದಕ್ಕೆ, ಯೇಸುವನ್ನ ಸಂತೋಷ ಪಡಿಸೋದಕ್ಕೆ, ಪ್ರೇಯರ್ ಮಾಡಿದರೆಗೆ, ವಾಕ್ಯ ಓದರೆಗೆ, ಆಲಯಕ್ಕೆ ಬರ್ದರೆಗೆ, ಯೇಸುವನ್ನ ನಂಬದರೆಗೆ ಮಾಡೋ ಈ ಜಾತಿ, ಈ ಸೈತಾನ ಜಾತಿ ನಿನ್ನನ್ನ ಬಿಟ್ಟು ಹೋಗ್ಬೇಕಾದ್ರೆ, ನಿನ್ನನ್ನ ಬಿಟ್ಟು ತೊಲಗಬೇಕಾದ್ರೆ ದೇವರ ಪ್ರಾರ್ಥನೆ ಮತ್ತು ಉಪವಾಸ. ಪ್ರೇಯರ್, ಉಪವಾಸ, ಪ್ರೇಯರ್, ಉಪವಾಸ. ದೇವರ ಪ್ರಾರ್ಥನೆ, ಉಪವಾಸ. ನಿನ್ ಕಷ್ಟದಲ್ಲಿದೆಯಾ, ನಿನ್ ದುಃಖದಲ್ಲಿದೆಯಾ, ನಿನ್ ವೇದನೆಯಲ್ಲಿದೆಯಾ, ನಿನ್ ಕಳವಳದಲ್ಲಿದೆಯಾ, ನಿನ್ ಅಸಮಾಧಾನದಲ್ಲಿದೆಯಾ, ಬಲಹೀನನಾಗಿದೆಯಾ, ರೋಗಿಯಾಗಿದೆಯಾ, ವ್ಯಾಧಿ ಪೀಡಿತನ, ಅಸಮಾಧಾನನ, ಕುಟುಂಬನ, ಕಲಹನ, ಕುಡಿತನ, ಜಗಳನ, ಸಂಬಂಧ ಅಷ್ಟಕ್ಕಷ್ಟಕ್ಕೆ ಇದೆಯಾ, ಒಂದೊಂದರ ವಿಷಯದಲ್ಲಿ ಕೂಡ ನಿನಗೆ ಶೋಧನೆ ಇದೆಯಾ, ಜಯವಿಲ್ವಾ, ಆದಾಯ ಇಲ್ವಾ, ಕಳವಳ ಇಲ್ವಾ, ಕಣ್ಣೀರಿಲ್ವಾ, ಅಲ್ಲಿ ಶತ್ರು ಕೈ ಇರ್ತದೆ. ಎಲ್ಲವುಗಳಲ್ಲಿ ಒಂದೊಂದ್ರಲ್ಲಿ ಹಾಕಿ 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 ಇಟ್ಟಿರ್ತಾರೆ. ಅಲ್ಲೋಡಿ ವೈರ್ ಹಾಕಿದ್ರೆ ನನ್ನ ಮೇಲೆ ಇವಾಗ ಕಡಿಮೆ ಇದೆ, ಹೆಂಗೆ ವೈರ್ ಹಾಕಿರ್ತಾರ, ಪ್ರತಿಯೊಂದರಲ್ಲಿ ಕೊಕ್ಕ ಹಾಕಿರ್ತಾರ. ಅದಕ್ಕೆ ದೇವರು ಎರಡು ಅಸ್ತ್ರನ ನಿಮಗೆ ಕೊಡ್ತಾ ಇದ್ದಾನೆ. ನಿನ್ನ ಕುಟುಂಬದಲ್ಲಿ, ನಿನ್ನ ಜೀವನದಲ್ಲಿ ಬಹಳ ಶೋಧನೆ ಇದೆಯಲ್ಲ, ತುಂಬಾ ಭಯದಲ್ಲಿ ಇದೆಯಲ್ಲ, ಬಹಳ ಚಿಂತೆಯಲ್ಲಿ ಇದೆಯಲ್ಲ, ಬಹಳ ದುಃಖದಲ್ಲಿ ಇದೆಯಲ್ಲ, ಪ್ರಾರ್ಥನೆಯನ್ನು ಆಯುಧನೇ ಎತ್ತು. ದೇವರು ನಿನಗೆ ಉಚಿತವಾಗಿ ಕೊಟ್ಟಿದ್ದಾನೆ. ಅದನ್ನ ಪ್ರಾರ್ಥನೆಯನ್ನು ಆಯುಧನೇ ಎತ್ತಿ ಪ್ರೇಯರ್ ಮಾಡು. ಹಲ್ಲೆಲೂಯಾ, ಆಮೆನ್. ಎಲ್ಲಾ ಸಮಯದಲ್ಲಿ, ಎಲ್ಲಾ ಸ್ಥಳದಲ್ಲಿ ಪವಿತ್ರಾತ್ಮ ಭರಿತರಾಗಿ ಸಕಲ ವಿಧವಾದ ಪ್ರಾರ್ಥನೆಗಳಿಂದಲೂ, ವಿಜ್ಞಾಪನೆಗಳಿಂದಲೂ ಎಲ್ಲಾ ದೇವ ಜನರಿಗಾಗಿ, ಸೇವಕರಿಗಾಗಿ, ಪ್ರತಿ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಎಂಬ ಆಯುಧವನ್ನು ದೇವರು ನಿನಗೆ ಕೊಟ್ಟಿದ್ದಾನೆ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡು. ಮತ್ತಾಯ ಗ್ರಂಥ 26ನೇ ಅಧ್ಯಾಯ ಹೇಳ್ತದೆ, ಗೆತ್ಸೆಮನೆ ತೋಟದಲ್ಲಿ ಯೇಸು ಕ್ರಿಸ್ತ 3 ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ, ಶೋಧನೆಗೆ ಒಳಗಾಗ್ತಿರೋ ಹಾಗೆ, ಶೋಧನೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ. ಯಾವಾಗ ನೀನು ಪ್ರೇಯರ್ ನಿಲ್ಲಿಸಿಯೋ, ಯಾವಾಗ ನೀನು ಪ್ರಾರ್ಥನೆ ಮಾಡಲು, ಯಾವಾಗ ನಿನ್ನ ಕುಟುಂಬ ಪ್ರಾರ್ಥನೆ ಹೋಯ್ತು, ಯಾವಾಗ ನಿನ್ನ ಸಿಂಗಲ್ ಪ್ರೇಯರ್ ಹೋಯ್ತು, ಯಾವಾಗ ನಿನ್ನ ಆಲಯದಲ್ಲಿ ಬಂದಾಗ ಕೂಡ ಒಳ್ಳೆ ಪ್ರಾರ್ಥನೆ ಮಾಡಲು, ಕೇವಲ ವಾಕ್ಯ ಮಾತ್ರ ಕೇಳೋದಕ್ಕೆ, ಪಾಸ್ಟರ್ ನೋಡೋದಕ್ಕೆ, ಪ್ರೇಯರ್ ಮಾಡಿಸ್ಕೊಳ್ಳೋದಕ್ಕೆ ಬರ್ತೀಯೋ, ಶತ್ರುವಾದ ಸೈತಾನ ಆಗ್ಲೇ ಕ್ರಿಯೆಗಳನ್ನ ಮಾಡ್ತಾನೆ. ಪ್ರೇಯರ್ ಇರಬೇಕು. ಪ್ರೇಯರು ವಾಕ್ಯ ಹೇಳ್ತದೆ, ಮತ್ತಾಯ ಗ್ರಂಥ 21ನೇ ಅಧ್ಯಾಯ 22ನೇ ವಚನ, ನೀವು ಪ್ರಾರ್ಥನೆಯಲ್ಲಿ ನಂಬಿಕೊಂಡು ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಅಂತ ನಾನು ನಿಮಗೆ ಸತ್ಯವಾಗಿ ಹೇಳ್ತೀನಿ. ನೀವು ನನ್ನ ಹೆಸರಿನಲ್ಲಿ ಇದುವರೆಗೂ ಏನು ಬೇಡಿಕೊಳ್ಳಿಲ್ಲ, ನನ್ನ ಹೆಸರಿನಲ್ಲಿ ಬೇಡಿಕೊಳ್ಳಿ, ತಂದೆಯಾದ ದೇವರು ನಿಮಗೆ ಕೊಡ್ತಾನೆ. ಗಮನ ಕೊಡ್ಬೇಕು. ಪ್ರತಿಯೊಬ್ಬರು ತಲೆ ಎತ್ತು ಕೇಳ್ಬೇಕು, ಎಲ್ಲ ಮರೆತು ಬಿಟ್ಟು ಕೇಳ್ಬೇಕು. ಯಾರೊಬ್ಬರು ನೋಡ್ಬೇಡಿ, ಮಗುನು ನೋಡ್ಬೇಡಿ, ಯಾರು ನೋಡ್ಬೇಡಿ. ಮಗು ಆಗ್ತಾ ಇರ್ತದೆ, ಶ್ರದ್ಧೆಯಿಂದ ಗಮನ ಕೊಟ್ಟು ವಾಕ್ಯ ಕೇಳಿ. ಪ್ರಾರ್ಥನೆ ಮಾಡುವಾಗ ನಿನ್ನ ಮನೆಯಲ್ಲಿ ಶತ್ರು, ನಿನ್ನ ಮನೆ ಮೂಲೆ ಕೋಣೆ, ಗಂಡನಲ್ಲಿ, ಹೆಂಡತಿಯಲ್ಲಿ, ಮಕ್ಕಳಲ್ಲಿ, ನಿನ್ನ ವಸ್ತುಗಳಲ್ಲಿ, ಕುಟುಂಬಗಳಲ್ಲಿ, ಬೆಡ್ರೂಮ್, ಕಿಚನ್ ಹಾಲು ತುಂಬಿಕೊಂಡಿರ್ತಾರೆ. ನನಗೆ ಹೆಂಗ್ ಗೊತ್ತಾ ಪ್ರೇ ಮಾಡೋದು? ಒಂದ್ಸಾರಿ ಪ್ರೇ ಮಾಡ್ತಾ ಇದ್ದೀನಿ, ಎಬ್ಬಿಸ್ಬಿಡ್ತಾರೆ ದೇವರು. ಕಿಚನ್, ಬೆಡ್ರೂಮ್ಗಳು ಹಾಲು ತಿರ್ಕೊಂಡು ಪ್ರೇ ಮಾಡ್ತಾನೆ, ಬಾತ್ರೂಮ್ ಸಮೇತ ಫುಲ್ ಗ್ರೌಂಡ್ ಆಗುತ್ತೆ. ಸಾರಿ ಎದ್ಬಿಟ್ಟು ಅವೇ ಇನ್ನೇ ನೀರೆಲ್ಲ ಚುಂಕ್ರಿಸಿ ಚೆಲ್ಲಲ್ಲ, ನೀರೆಲ್ಲ ಚುಂಕ್ರಿಸಿ ಎಣ್ಣೆ ಹಾಕಿ ಚೆಲ್ಲಲ್ಲ. ನನ್ನ ನಂಬಿಕೆ ಅಲ್ಲಿಂದ ಬಂದು ಪ್ರೇಯರ್ ಮೇಲೆ ಹೋಗ್ತೀನಿ, ಯೇಸು ನಾಮದ ಮೇಲೆ ಹೋಗ್ತೀನಿ. ಹಲ್ಲೆಲೂಯಾ. ಮನೆಯೆಲ್ಲ ರೌಂಡ್ ಆಗ್ತೀನಿ, ಪ್ರೇ ಮಾಡ್ತೀನಿ. ಹೆಂಡತಿ ಮಕ್ಕಳು ಮಲಗಿರ್ತಾರೋ, ಅವ್ರು ಎದ್ದಿರ್ತಾರೋ, ಪ್ರೇಯರ್ ಕೂತಿರ್ತಾರೋ, ಎದ್ಬಿಟ್ಟು ಪ್ರೇ ಮಾಡ್ತಾ ಇರ್ತೀನಿ. ಅನ್ಯ ಭಾಷೆ ಹೇಳ್ಕೊಂಡು ಕನ್ನಡದಲ್ಲಿ ಪ್ರೇ ಮಾಡಿಕೊಂಡು ಕಂಪ್ಲೀಟು ಫುಲ್ ಏರಿಯಾಗೆ, ಫುಲ್ ಬಿಲ್ಡಿಂಗ್ಗೆ, ಎಲ್ಲ ಕುಟುಂಬಗಳಿಗೆ ಪ್ರತಿಯೊಂದು ಮಲಗುವಾಗ ಪ್ರೊಟೆಕ್ಷನ್ ಮಾಡಬೇಕು. ಪ್ರೇಯರ್ ತುಂಬಾ ಬಲವಾದದ್ದು. ಆಮೇಲೆ ವಾಕ್ಯ ಹೇಳ್ತದೆ, ಕೀರ್ತನೆಗಳು 34ನೇ ಅಧ್ಯಾಯದಲ್ಲಿ, ಆಮೇಲೆ ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ, ಯಾವ ಮೇಲಿಗೂ ಕೊರತೆ ಇಲ್ಲ, ಒಂದಕ್ಕೂ ಕೊರತೆ ಇರಲ್ಲ, ಒಂದಕ್ಕೂ ಪ್ರಾಬ್ಲಮ್ ಇರಲ್ಲ, ಒಂದು ಸ್ಥಾನದಲ್ಲಿ ನಿಲ್ಲಲ್ಲ, ಹಕ್ಕು ನಿನ್ನಲ್ಲಿರಲ್ಲ, ಕಳವಳ ನಿನ್ನಲ್ಲಿರಲ್ಲ, ಭಯ ನಿನ್ನಲ್ಲಿರಲ್ಲ, ಚಿಂತೆ ನಿನ್ನಲ್ಲಿರಲ್ಲ, ಅವಮಾನ ನಿನ್ನಲ್ಲಿರಲ್ಲ.
ವ್ಯಾಧಿ ರೋಗ ಕಳವಳ ನಿನ್ನಲ್ಲಿರಲ್ಲ. ಆಮೆನ್ ಆಮೆನ್ ಹಲ್ಲೆಲೂಯಾ. ಬೇಡಿಕೊಳ್ಳಿರೆಂದು ಹೇಳಿದ ಯೇಸು ರಾಜ, ಬೇಡಿಕೊಳ್ಳಿರೀಗ ಕೊಡದೆ ಇರಲು ದೇವ. ಬೇಡಿಕೊಳ್ಳಿರೆಂದು ಹೇಳಿದ ಯೇಸು ರಾಜ, ಬೇಡಿಕೊಳ್ಳಿರೀಗ ಕೊಡದೆ ಇರಲು ದೇವ. ಬೇಡಿಕೊಳ್ಳಿರಿ ನಿಮಗೆ ಸಿಕ್ಕುವುದು, ಕಣ್ಣಿಗೆ ನಿಮಗೆ ತೆರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು. ಹತ್ತು ಬೇಡುವ ಪ್ರತಿಯೊಬ್ಬರಿಗೂ, ತಟ್ಟುವ ಪ್ರತಿಯೊಬ್ಬರಿಗೂ, ಹುಡುಕುವ ಪ್ರತಿಯೊಬ್ಬರಿಗೂ ಸಿಕ್ಕುವುದು, ದೊರಕುವುದು, ತೆರೆಯಲ್ಪಡುವುದು. ಯೆಶಾಯ ಗ್ರಂಥ 53ನೇ ಅಧ್ಯಾಯ 4ನೇ ವಚನ ಓದಿ. 54ನೇ 4ನೇ ವಚನ. ಯೆಶಾಯ 54:4. ನಾಚಿಕೆ ಪಡದಿರು, ನಿನಗೆ ಆಶಾ ಭಂಗವಾಗದು. ಯೌವನದಲ್ಲಿ ನಿನಗಾದ ಅವಮಾನವನ್ನ ಮರ್ತೋಗ್ಬಿಡ್ತೀಯ. ಹಲ್ಲೆಲೂಯಾ. ಸ್ಟಾರ್ಟಿಂಗ್ ನಿಂದ ಆಯ್ತಲ್ಲ ಯೇಸು ಸ್ವಾಮಿ ನಂಬದಾಗ, ಸ್ಟಾರ್ಟಿಂಗ್ ಯೇಸು ಸ್ವಾಮಿ ಹೊಸದಾಗಿ ಬಂದಾಗ ನಿನ್ಗೆ ಅವಮಾನ ಆಯ್ತಲ್ಲ, ಮರ್ತು ಬಿಡ್ತೀಯ ನೀನು. ಒಂದೊಂದು ವಿಷಯದಲ್ಲಿ ನಿನ್ಗೆ ಅವಮಾನ ಆಯ್ತಲ್ಲ, ಮರ್ತು ಬಿಡ್ತೀಯ ನೀನು. ಹೆದರಬೇಡ, ಅಂಜಬೇಡ, ಭಯ ಪಡಬೇಡ, ನಾನು ನಿನಗಿದ್ದೀನಿ. ಅದೇ ಅಧ್ಯಾಯದಲ್ಲಿ 50ನೇ 4ನೇ ವಚನ ಓದಿ. ಬಳಲಿ ಹೋದವರನ್ನು ನೀನು ಬಳಲಿ ಹೋಗಿದ್ಯಾ? ಬಳಲಿ ಹೋಗಿದ್ಯಾ? ಬಳಲ್ತಾ ಇದೀಯಾ? ಡೈಲಿ ಬಳಲ್ತಾ ಇದೀಯಾ? ಹಗಲು ರಾತ್ರಿ ಬಳಲ್ತಾ ಇದೀಯಾ? ರೋಗದಲ್ಲಿ ಬಳಲ್ತಾ ಇದೀಯಾ? ಸಮಸ್ಯೆಗಳಲ್ಲಿ ಬಳಲ್ತಾ ಇದೀಯಾ? ಅವಮಾನದಲ್ಲಿ ಬಳಲ್ತಾ ಇದೀಯಾ? ದುಃಖದಲ್ಲಿ ಬಳಲ್ತಾ ಇದೀಯಾ? ಉದ್ಯೋಗವಿಲ್ಲ ಅಂತ ಬಳಲ್ತಾ ಇದೀಯಾ? ರೋಗ ನನ್ನನ್ನ ಸಾಯಿಸ್ಬಿಟ್ಟಿದೆ ಅಂತ ರೋಗ ನಿನ್ನನ್ನ ಮಾತ್ರ ತಿನ್ಸಿ ತಿನ್ಸಿ ಬಳಲ್ತಾ ಇದೀಯಾ? ಏನ್ ಮಾಡ್ತಾರಂದ್ರೆ ಯೇಸು ಸ್ವಾಮಿ ಸುಧಾರಿಸುವವನಾಗಿ ಡಾಕ್ಟರ್ ಹೇಳ್ತಾರೆ, ಒಳ್ಳೆ ಡಾಕ್ಟರ್ ಭಯ ಪಡಿಸಲ್ಲ, ಇದು ಕುಡಿ, ಚೆನ್ನಾಗಿ ರೆಸ್ಟ್ ಮಾಡು, ಆಮೇಲೆ 3 ದಿನ ಬಿಟ್ಟು 5 ದಿನ ಬಿಟ್ಟು ಬಾ, ಒಳ್ಳೆ ವರ್ಕ್ ಆಗುತ್ತೆ, ಧೈರ್ಯ ತಗೋ, ಚಿಂತೆ ಮಾಡಬೇಡ, ಧೈರ್ಯವಾಗಿರು, ಬಿಸಿ ನೀರು ಕುಡಿ ಅಂತ ಒಳ್ಳೆ ಡಾಕ್ಟರ್ ಹೇಳ್ತಾರೆ. ಇಲ್ಲ ನೀನು ಬೇಗ ಇದು ತಗೋಬೇಕು, ಬೇಗ ನೀನೊಂದು ಸ್ಕ್ಯಾನಿಂಗ್ ಮಾಡಬೇಕು, ಬೇಗ ಒಂದು MRI ಸ್ಕ್ಯಾನಿಂಗ್ ಮಾಡಿಸ್ಕೊಂಬ, ಬ್ಲಡ್ ರಿಪೋರ್ಟ್ ತಗೊಂಬ, ಅದು ಇದು ಬರ್ದು ಹಾಕ್ಬಿಟ್ಟು ಅದೆಲ್ಲ ಮಾಡ್ಬಿಡ್ತಾನೆ. ಅವನು ಯಾರು ಅಂತ ಸಹಿತಾರ? ಈ ಒಳ್ಳೆ ಡಾಕ್ಟರ್ ಏನ್ ಮಾಡ್ತಾನೆ ಅಂದ್ರೆ ಹಿಡಿದು ಚೆಕ್ ಮಾಡಿ, ಯೋಚನೆ ಮಾಡಿ, ಇಲ್ಲಾಕಿ ಇಲ್ಲಿ ಟೆಸ್ಟ್ ಮಾಡಿ, ಇದು ನೋಡಿ ಕಂಪ್ಲೀಟ್ ಆಗಿ ನಮ್ಮನ್ನು ಚೆಕ್ ಮಾಡಿ, ಧೈರ್ಯ ಕೊಟ್ಟು ತಟ್ಟಿ ಮಾತಾಡಿಸಿ, ಆಮೇಲೆ ಸಂತೈಸಿ ಕಳಿಸಿ ಒಂದು ಇದನ್ನ ಮಾರ್ಗದರ್ಶನ ಕಟ್ಕೊಳಿಸ್ಕೊಂತೀವಿ ಅಂತ ಯೇಸು ಕ್ರಿಸ್ತನ ವೈದ್ಯರಲ್ಲಿ ಹೇಳ್ತಾ ಇದ್ದಾನೆ. ಏನೆಲ್ಲ ಸುಧಾರಿಸುವುದಕ್ಕೆ ನಾವು ಪಲ್ಲವನಾಗುವಂತೆ ಹಲ್ಲೆಲೂಯಾ. ಕರ್ತನಾದ ಯೆಹೋವನು ಶಿಕ್ಷಿತರ ನಾಲಿಗೆಯಲ್ಲಿ ನನಗೆ ದಯಪಾಲಿಸಿದ್ದಾನೆ. ಬೆಳ ಬೆಳಗು ಹಲ್ಲೆಲೂಯಾ. ವಾಕ್ಯ ಯಾರ ಬಗ್ಗೆ ಬರೆದಿರೋದಂದ್ರೆ ಯೇಸು ಕ್ರಿಸ್ತನ ಬಗ್ಗೆ. ಆಮೆನ್ ಹಲ್ಲೆಲೂಯಾ. 49ನೇ ಅಧ್ಯಾಯ, 50ನೇ ಅಧ್ಯಾಯ, 51ನೇ ಅಧ್ಯಾಯ, 52ನೇ ಅಧ್ಯಾಯ, ಈ ಅಧ್ಯಾಯಗಳೆಲ್ಲ ಯಾರ ಬಗ್ಗೆ? 53ನೇ ಅಧ್ಯಾಯ ಬರ್ತಿರುತ್ತೆ ಯೇಸು ಕ್ರಿಸ್ತನ ಬಗ್ಗೆ ಬರ್ತಿರೋದು. ಆಮೆನ್. ಬೆಳಗ್ಗೆ ಯೇಸು ಕ್ರಿಸ್ತನ ಪ್ರೇಯರ್ ಮಾಡ್ತಾ ಇದ್ರಂತೆ. ಬೆಳಗ್ಗೆ ಎದ್ದು ಪ್ರತಿ ಬೆಳಿಗ್ಗೆ ಒಂದು ದಿನ ಬಿಡ್ದಿರ ಪ್ರೇಯರ್ ಮಾಡ್ತಾರೆ ಯೇಸು ಸ್ವಾಮಿ. ಆತನಿಗೆ ಬುದ್ಧಿ ಬಂದಾಗಿಂದ ಹಿಡಿದು ಆತನು ಪರಲೋಕಕ್ಕೆ ಹೋಗೋವರೆಗೂ ಒಂದು ದಿನ ಕೂಡ ಬಿಡ್ದಿರಾ ಬೆಳಿಗ್ಗೆ ಎದ್ದು ಪ್ರೇ ಮಾಡ್ತಾ ಇದ್ದಾರೆ. ಆರಾಮಾಗಿ ಬರ್ಕೊಳ್ಳಿ, ಜೆ ಅಂತ ಹಾಕೊಂಡು ಜೀಸಸ್ ಬಗ್ಗೆ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತನ
ಯೆಶಾಯ ಗ್ರಂಥದಲ್ಲಿ ಇನ್ನೂ ಹುಟ್ಟಿಲ್ಲ. ಯೇಸು ಕ್ರಿಸ್ತ ಹುಟ್ಟಿರೋದು ಮತ್ತಾಯ ಗ್ರಂಥದಲ್ಲಿ, ಯೆಶಾಯ ಗ್ರಂಥದಲ್ಲಿ, ಭೂಲೋಕದಲ್ಲಿ ಆ ಹೆಸರೇ ಕೇಳಿಲ್ಲ. ಆ ನೇಮ್ ಅನ್ನೋದೇ ಇನ್ನೂ ಗೊತ್ತಿಲ್ಲ. ಮೆಸ್ಸಿಯ, ಇಮ್ಮಾನುವೇಲ್ ಅಂತ ಓದ್ಕೊಂಡಿದ್ರು ಅಷ್ಟೇ. ಯೇಸು ಅನ್ನೋ ಹೆಸರು ನಮಗ್ ಮಾತ್ರ ಹೇಳಿರೋದು. ಆಮೆನ್. ಹಳೆ ಒಡಂಬಡಿಕೆಯವರಿಗೆ ಅದನ್ನು ಕೇಳಿದ್ರೆ ಆ ನೀತಿವಂತನು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು, ಯೆಹೋವ ರಾಮ, ಯೆಹೋವ ಸಮ, ಯೆಹೋವ ಶಾಲೋಮ್, ಯೆಹೋವ ಚಿದ್ಕೇನು, ಯೆಹೋವ ಈರೆ, ಯೆಹೋವ ಹುಸೇನ್ ಅಂತ ಸಾಮರ್ಥ್ಯವಾಗಿ ಹೇಳಿದ್ರೆ ಹೊರತು ಆತನ ರಿಯಲ್ ಹೆಸರು ಹೇಳಿದ್ರು ನಮಗೆ ಯೇಸು. ಆರಾಧನೆಗೆ, ಮಹಿಮೆಗೆ, ಘನಕ್ಕೆ ಯೋಗ್ಯವಾಗಿರೋ ನಾಮನೇ ನಾವು ಆರಾಧಿಸೋದಕ್ಕೆ ದೇವರು ನಮಗೆ ಕೊಟ್ಟಿರೋ ಏಕೈಕ ನಾಮ, ದೇವರ ನಾಮ, ಕರ್ತನಾದ ಯೇಸು ಕ್ರಿಸ್ತನ ನಾಮ. ನಿನ್ನನ್ನು ಸಂತೈಸ್ತೇನೆ ಅಂತ ಬರೆದಿದ್ದೀವಿ. ನಿನ್ನನ್ನು ಆಧರಿಸ್ತೇನೆ, ನಿನ್ನನ್ನು ಬಲಪಡಿಸ್ತೇನೆ. ಜೀವನದಲ್ಲಿ ಪ್ರಾರ್ಥನೆಗೆ ಪ್ರಾಮುಖ್ಯತೆ ಕೊಡ್ತೀಯಾ? ಪ್ರಾರ್ಥನೆ ಮೇಲೆ ಭರವಸೆ ಇರ್ತೀಯಾ? ನಾನು ಪ್ರೇಯರ್ ಮಾಡಿದ ಕಷ್ಟಗಳಿಂದ ಈಚೆ ಬರ್ತೀನಿ ಅಂತ ನಂಬ್ತೀಯಾ? ನಾನು ಪ್ರೇಯರ್ ದೇವರು ಕೇಳ್ತಾರಂತೆ ನಂಬ್ತೀಯ? ಫಸ್ಟ್ ನಾನು ಕೇಳಿ ದೇವರು ಕೊಡ್ತಾರಂತೆ ನಂಬ್ತೀಯಾ? ಯಾರಾದ್ರೂ ಸಂಶಯ ಮಾತಾಡದೆ ಕೂಡ ಸ್ಥಿರವಾಗಿ ನಿಲ್ತೀಯಾ? ಪ್ರಾರ್ಥನೆಯಲ್ಲಿ ಭರವಸೆ ಇರ್ತೀಯಾ? ನಿಮ್ಮ ಮನಕಾಲಗಳಲ್ಲಿ ಫಲ ಬರಲಿ, ನಿಮ್ಮ ಮೈಂಡಲ್ಲಿ ಒಂದು ದೊಡ್ಡ ಆಲೋಚನೆ ಬರಲಿ, ಒಳ್ಳೆ ಉತ್ತಮ ನಿರ್ಧಾರ ಬರಲಿ. ನಾನು ನಿಮ್ಮ ಮೇಲೆ ಬೆಳಗ್ಗೆ ಎದ್ದು ಪ್ರಾರ್ಥಿಸಬೇಕು. ಪ್ರತಿದಿನ ಎದ್ದು ಕತ್ತಲೆ ಹಾಕಿದ ಮುಂಚೆನೆ, ಬೆಳಕಾಗಿದ ಮುಂಚೆನೆ ಕತ್ತಲೆಯಲ್ಲಿ ಇರುವಾಗಲೇ ಪ್ರಾರ್ಥನೆ ಮಾಡ್ತಾರ. ಬೆಳಕನ್ನು ನೋಡಿ ಯೇಸುವಿನೊಂದಿಗೆ ಮಾತಾಡಿ ನಮ್ಮ ಕುಟುಂಬದವರೊಂದಿಗೆ ಮಾತಾಡಬೇಕು. ಇನ್ಮೇಲೆ ನಾನು ಮೊಬೈಲ್ ಅಂತಲ್ಲ, ತಲೆದಿಮ್ಮಲ್ಲಿ ಇರೋವಾಗಲೇ ನಾನು ಯೂಟ್ಯೂಬ್ ಅಂತೆ, ಫೇಸ್ಬುಕ್ ಅಂತೆ, ಯಾರು ವಾಟ್ಸಪ್ ಮಾಡಿದಾರೆ, ನೆಟ್ ಎಲ್ಲ ಏನ್ ಬಂದಿದೆ ನಾನು ನೋಡಲ್ಲ. ಇನ್ಮೇಲೆ ಎದ್ದಿದ್ದೆ ಡೈರೆಕ್ಟ್ ಆಗಿ ನಾನು ಬಾತ್ರೂಮ್ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಕಂಪ್ಲೀಟ್ ಕ್ರಿಸ್ತನ ಹತ್ರ ಕೂತ್ಕೊಂಡ್ಬಿಡ್ತೇನೆ. ಡಿಸೈಡ್ ಮಾಡಿ ಪ್ರೇಯರು ಜಯದ ಜೀವಿತಕ್ಕೆ ಮಾರ್ಗ ತಿಳ್ಕೊಡ್ತೀರಿ ನೀವು. ಹಲ್ಲೆಲೂಯಾ. ನಾವು ಏನು ನಂಬಿರೋದು ಯೇಸುವನ್ನೇ. ಸಾವುಕಾರ ಆಗೋದಕ್ಕಾ, ಹಣವಂತರಾಗೋದಕ್ಕಾ, ಬೇಸ್ಕ ತಗೊಳ್ಳೋದಕ್ಕಾ, ಯಾವ ರೋಗ ಬರಬಾರ್ದಂತನ, ದೇವ ನಮ್ಮನ್ನು ಹಿಡಿಬಾರ್ದಂತನ, ಅನಾರೋಗ್ಯ ನಮ್ಮನ್ನು ಮುಟ್ಬಾರ್ದಂತ ಹೇಳಿ ಎಲ್ಲರೂ ನನಗೆ ಸ್ಪಂದಿಸಿ ರೆಸ್ಪಾನ್ಸ್ ಮಾಡಿ. ಏನಕ್ಕೆ ನಾವು ಯೇಸು ನಂಬಿರೋದು? ನಿತ್ಯ ಜೀವ ಹೊಂದಿ ಪರಲೋಕ ರಾಜ್ಯದಲ್ಲಿ ದೇವರ ಜೊತೆ ಜೀವಿಸಬೇಕು, ಯೇಸು ಕ್ರಿಸ್ತನೊಂದಿಗೆ ಜೀವಿಸಬೇಕಂತ. ಆಮೆನ್. ನಮ್ದೇವ್ರು ಎಷ್ಟೋ ಜನ ಇದ್ದಾರೆ, ಅವರೆಲ್ಲ ದೇವ್ರು ನಂಬಿದ್ದಾರೆ, ಅವರೆಲ್ಲ ದುಡ್ಡಿದೆ, ಅವ್ರ ಹತ್ರ ಬೇಜಾರಿದೆ, ಅವರ ದೇವ್ರು ನಂಬಿದಾರಾ? ಇಲ್ಲ. ಅದಕ್ಕಲ್ಲ, ನಮ್ಮ ಆತ್ಮ ರಕ್ಷಣೆ ಹೊಂದಿ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟು ತೊಳೆಯಲ್ಪಟ್ಟು ನಿತ್ಯ ಜೀವಕ್ಕೆ ಹೋಗ್ಬೇಕಂತ ನಾವು ಯೇಸು ಹತ್ರ ಬಂದಿರೋದು. ಕಾಪಾಡ್ತಾನೆ, ರೋಗ ಬಂದ್ರೂ ಕಿತ್ತಾಕ್ತಾನೆ, ಕಷ್ಟ ಬಂದ್ರೂ ತಪ್ಪಿಸ್ತಾನೆ, ಯಾರಿಗೂ ಬಿಡಿಸ್ತಾನೆ, ಕೆಲಸನೂ ಕೊಡ್ತಾನೆ, ಸಂತಾನನೂ ಕೊಡ್ತಾನೆ, ಮನೆಯನ್ನು ಕೊಡ್ತಾನೆ, ವಿವಾಹ ಕಾರ್ಯನೂ ನೆರವೇರಿಸ್ತಾನೆ. ಆಮೆನ್. ಅದು ಮಾಡ್ತಾನೆ. ಮುಖ್ಯವಾಗಿ ಏನಕ್ಕಂದ್ರೆ ಯೇಸು ನಂಬಿರೋದು ಪರಲೋಕಕ್ಕೆ ಹೋಗಕ್ಕೆ. ಪರಲೋಕ ಮೇಲೆ ಇದೆ, ಕೆಳಗಡೆ ಇದೆಯಾ? ಎಲ್ಲಿದೆ ಪರಲೋಕ? ಮೇಲ್ಗಡೆ ಹೋಗ್ಬೇಕಾದ್ರೆ ಒಂದು ಪಕ್ಷಿ ಏನ್ ಬೇಕು? ಪಕ್ಷಿಗೆ ರೆಕ್ಕೆಗಳು ಬೇಕು. ಎಷ್ಟು ರೆಕ್ಕೆ ಬೇಕು? 2 ರೆಕ್ಕೆ. ಒಂದು ರೆಕ್ಕೆ ಇದ್ರೆ ಆಗಲ್ಲ, ಹತ್ತಿದ್ರೆ ಕೂಡ ಬ್ಯಾಲೆನ್ಸ್ ಸಿಗಲ್ಲ. ಅದು ಕ್ಲೀನ್ ಆಗಿ ಆಡ್ಬೇಕು ಅಲ್ವಾ? ಹಲ್ಲೆಲೂಯಾ. ಈಗ ನಾವು ಹದ್ದನ್ನ ಇಟ್ಕೊಳ್ಳೋಣ. ಹದ್ದು ಬೈಬಲ್ ಅಲ್ಲಿ ಪಾರಿವಾಳ ಹದ್ದು ಬಹಳ ಪ್ರಾಮುಖ್ಯವಾದ ಪಕ್ಷಿಗಳು ಕ್ರಿಸ್ತುಗಳಿಗೆ. ಆಮೆನ್. ಹದ್ದು ಬಂದು ವಿಶ್ವಾಸಿಯನ್ನು ಸೂಚಿಸ್ತೈತೆ, ಪಾರಿವಾಳ ಬಂದು ಪರಿಶುದ್ಧ ಆತ್ಮನನ್ನ ಸೂಚಿಸ್ತೈತೆ. ಪಾರಿವಾಳ ಯಾರನ್ನ ಸೂಚಿಸ್ತೈತೆ? ನನ್ನ ಕಡೆ ಗಮನ ಕೊಡ್ಬೇಕಂತ ಹೇಳಿ. ಪಾರಿವಾಳ ಯಾರನ್ನ ಸೂಚಿಸ್ತೈತೆ? ಪರಿಶುದ್ಧ ಆತ್ಮನನ್ನ. ಹದ್ದು ವಿಶ್ವಾಸಿಯನ್ನ ಸೂಚಿಸ್ತೈತೆ. ಸರಿನಾ? ಪ್ರೈಸ್ ದಿ ಲಾರ್ಡ್. ಸೊ ಇವೆರಡಕ್ಕೂ ರೆಕ್ಕೆಗಳು ಬೇಕು ಮೇಲೆ ಹೋಗ್ಬೇಕಂದ್ರೆ. ಈಗ ನೀನು ಹದ್ದಂತ ಇಟ್ಕೊಳ್ಳೋಣ. ಹದ್ದು ಎಲ್ಲಿಗೆ ಹೋಗ್ಬೇಕು? ಹದ್ದು ಎಲ್ಲೋಗಿ ಸೇರ್ಬೇಕಂತ ಈಗ ನಾನು 5 ನಿಮಿಷದಿಂದ ಸ್ಟಾರ್ಟ್ ಮಾಡಿದೆ. ಹದ್ದು ಯೇಸು ಸ್ವಾಮಿನ ಏನಕ್ಕೆ ನಂಬಿರೋದು? ಮೇಲಕ್ಕೆ ಪರಲೋಕಕ್ಕೆ ಯೇಸು ಹತ್ರಕ್ಕೆ ಹೋಗ್ಬೇಕಂತ. ಹೋಗ್ಬೇಕಾದ್ರೆ ರೆಕ್ಕೆಗಳು ಬೇಕು. ಒಂದು ರೆಕ್ಕೆ ಪ್ರಾರ್ಥನೆ, ಇನ್ನೊಂದು ರೆಕ್ಕೆ ಬೈಬಲ್, ಇಲ್ಲಂದ್ರೆ ಒಂದು ರೆಕ್ಕೆ ಉಪವಾಸ, ಇನ್ನೊಂದು ರೆಕ್ಕೆ ಪ್ರಾರ್ಥನೆ. ಈ ಪ್ರಾರ್ಥನೆ ಬೈಬಲ್ ಎರಡು ಇರುವಾಗ ಆರಿ 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 ದೇವರ ಹತ್ರಕ್ಕೆ ಹೋಗ್ತೀಯ. ರೆಕ್ಕೆಗಳಿಲ್ಲ ಅಂದ್ರೆ ಬುದ್ಧಿ ಇಲ್ಲಿರೋ ಹೆಂಗಸಿರ್ತಾರ, ಎಣ್ಣೆ ಇಲ್ಲಿರೋ ಹೆಂಗಸಿರ್ತಾರ, ಮಲ್ಕೊಂಡ್ಬಿಡ್ತೀವಿ. ಮಲಗಿರುವಾಗ ಏನ್ ಮಾಡ್ದ? ಸೈತಾನ ಬಂದು ಸ್ವಾಮಿ ಏನ್ ಹೇಳ್ತೈತೆ? ಮಲಗಿರುವಾಗ ಒಯ್ರಿ ಅಣೆಜೆ ನಂಬಿದ್ದೀವಿ.
ಅಣಜೆಯನ್ನ ಅವ್ರಿಗೆ ನಿದ್ರೆ ಕೊಟ್ಬಿಟ್ಟ ಸೈತಾನ. ಸ್ವಾಮಿ ಬಂದು ಇನ್ನು 5 ಜನನ ಕರ್ಕೊಂಡು ಹೋಗ್ಬಿಟ್ಟ. ಅರ್ಥ ಆಯ್ತಾ? ಪ್ರಾರ್ಥನೆ ಬಗ್ಗೆ ನಾನು ಇನ್ನ ಮಾತಾಡ್ತಾರೆ. ಉಪವಾಸದ ಬಗ್ಗೆ ಎತ್ತಿಲ್ಲ. 2 ದೇವರಿಗೆ ಕೊಟ್ಟಿದ್ದಾರೆ, 2 ಜೊತೆ ಯಾವಾಗ ಕೊಟ್ಟರೆ ಪ್ರಾರ್ಥನೆ ಬಗ್ಗೆ ಮಾತಾಡ್ತಿದ್ದು, ಉಪವಾಸದ ಬಗ್ಗೆ ಮಾತಾಡಿದ್ದೀನಿ. 2 ಮಿಕ್ಸ್ ಮಾಡಿ ಮಾತಾಡ್ತಾ ಇದ್ದಾರೆ. ಕೇಳು. ಹಲ್ಲೆಲೂಯಾ, ಆಮೆನ್. ಒಂದೇ ಸ್ಪಷ್ಟವಾಗಿ ಹೇಳ್ತಾರೆ, ಈ ಜಾತಿ ದೇವರ ಪ್ರಾರ್ಥನೆಯಿಂದ ಉಪವಾಸದಿಂದಲೇ ಹೊರತು ಬೇರೆ ಯಾವುದರಿಂದ ನಿನ್ನ ಪ್ರಾಬ್ಲಮ್ಸ್ಗಳು, ನಿನ್ನ ಕಷ್ಟಗಳು, ನಿನ್ನ ಅವಮಾನಗಳು, ರೋಗಗಳು, ವ್ಯಾಧಿಗಳು, ಸಂಕಟ, ಇಕ್ಕಟ್ಟುಗಳಿಂದ, ಅವಮಾನದಿಂದ, ಬಾಧೆಯಿಂದ, ಕಣ್ಣೀರಿಂದ, ಕುಡಿತನದಿಂದ, ಕಳವಳದಿಂದ, ಸಾಲದಿಂದ ತಪ್ಪಿಸಲ್ಲ. ಇದೆಲ್ಲ ಯಾರು ಹೋನರು? ರೋಗಗಳಿಗೆ, ಕಷ್ಟಗಳಿಗೆ, ಕಳವಳಗಳಿಗೆ, ಕಣ್ಣೀರಿಗೆ, ದುಃಖಗಳಿಗೆ ಯಾರು ಹೋನರು? ಹಾಕಿ ಕೈ ಹಾಕಿ ಇಟ್ಕೊಂಡಿರ್ತಾರೆ. 2 ಎತ್ತುಗಳು ಹೋಗ್ತಾ ಇರ್ತಾರೆ. ಹಂಗೆ ಫ್ರೀಯಾಗಿ ಬಿಟ್ಟಿರ್ತೀರ. ಅವ್ರಿಗೆ ಹಾಕಿ ಕಂಟ್ರೋಲ್ ತಗೊಂಡಿರ್ತಾರ. ಏನ್ ಹಾಕಿರ್ತಾರೆ? ಮುಗ್ದಾರ ಹಾಕಿ ಹಿಂಗೆ ಇಟ್ಕೊಂಡಿರ್ತಾನೆ. ಮುಗ್ದಾರ ಹಾಕಿ ಏನ್ ಮಾಡಿರ್ತಾನೆ? ಹಿಂಗೆ ಇಟ್ಕೊಂಡಿರ್ತಾನೆ. ಸ್ಟ್ರೈಟ್ ಆಗ್ಬೇಕಾದ್ರೆ ಹಿಂಗೆ ಹಿಡಿದಿರ್ತಾನೆ. ರೈಟ್ ತಿರ್ಬೇಕಾದ್ರೆ ಆ ದಾರನ ಟೈಟ್ ಆಗಿ ಇಟ್ಕೊಂಡು ಈ ಕಡೆ ಇರೋ ಹಗ್ಗನ ಹಿಂಗೆ ಎಳಿತಾನೆ. ಆಮೇಲೆ ಸರಿಯಾಗಿ ಹೋಗಿಲ್ಲ, ಬೇರೆ ಹೋಗಿಲ್ಲ ಅಂತ ಹಿಂಗಂದಾಗ ಇಲ್ಲಿ ನೋವಾಗುತ್ತೆ. ಅದು ಜೋರಾಗಿ ನಿಲ್ಬೇಕಾದ್ರೆ ಹಿಂಗೆ ಎಳಿತಾನೆ. ನಿಂತ್ಕೊತ ಇದೆ. ಆಮೆನ್, ಹಲ್ಲೆಲೂಯಾ. ಯಾಕೆ ಹೇಳ್ತಾರೆ? ನೀವು ಹೇಳಿ ನೋಡೋಣ. ಯಾಕೆ ಹೇಳ್ತಾರೆ? ಆ ತರ ನಮ್ಮ ಜೀವನದಲ್ಲಿ ಸೈತಾನ ಹಾಕಿಕ್ಕಿರ್ತಾರೆ. ಕೂತಾರಲ್ಲ, ಯಾಕಮ್ಮ ಇಲ್ಲಿ ಹಂಗೆ ಮಾಡ್ತೀಯಾ? ಮನೇಲಿ ಮಾಡೋದು. ಆಮೇಲೆ ಫಸ್ಟೇ ಗಮನ ಕೊಡ್ಬೇಕು ಈ ಕಡೆಗೆ. ವಾಕ್ಯ ತುಂಬಾ ಮುಖ್ಯ. ವಾಕ್ಯ ಮಾತ್ರನೇ ಚೇಂಜ್ ಮಾಡೋದು. ನಾನೆಲ್ಲ ನಿಮ್ಮ ಸ್ಥಳದಲ್ಲಿರೋದು ಏನು ಗೊತ್ತಾ? ವಾಕ್ಯಕ್ಕೆ ಗಮನ ಬಿಟ್ಟರೆ ಬೇರೆ ಯಾವ್ದು ಕೊಡ್ತಾರೆ. ಆಮೇಲೆ ಅದೇನೇ ಬರಲಿ, ಯಾರು ಬರ್ತಾರೆ ಯಾರು ಹೋಗ್ತಾರೆ ನನ್ನ ಕಣ್ಣಿಗೂ ಕಾಣಿಸ್ತಾ ಇರಲಿಲ್ಲ. ವಾಕ್ಯ ಮಾತ್ರ ನನ್ನ ಕಿವಿಗೆ ಮೈಯೆಲ್ಲ ತಲೆಯೆಲ್ಲ ತುಂಬೋಗ್ಬಿಡ್ತಾ ಇತ್ತು. ಆಮೇಲೆ ಹಲ್ಲೆಲೂಯಾ. ಗಮನ ಕೊಟ್ಟು ಕೇಳಿ. ಬೇಕಾಗಿರ್ತಾನೆ. ಎತ್ತುಗಳಿಗೆ ಮೂಗ್ರಾಣಿ, ಹಸುಗಳಿಗೆ ಮೂಗ್ರಾಣಿ ಹಾಕುತ್ತಾರ. ಪ್ರತಿಯೊಂದು ಕಳವಳ, ಕಣ್ಣೀರು, ರೋಗ, ಕಷ್ಟ ಹಾಕಿ ಇಟ್ಕೊಂಡಿರ್ತಾನೆ. ಆಮೇಲೆ ಆ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಜೆಸಿಬಿಯಲ್ಲಿ ಹೆಂಗೆ ನೋಡ, ಯುದ್ಧದಲ್ಲೇ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಹಿಂದಕ್ಕೆ ಹೋಗ್ಬೇಕಾ, ಮುಂದಕ್ಕೆ ಹೋಗ್ಬೇಕಾ, ಮೇಲೆ ಎತ್ತಬೇಕಾ, ಕಂಪ್ಲೀಟ್ ಆ ಬಕೆಟ್ ಇದು ಮಾಡೋದಕ್ಕೆ, ಮೇಲೆ ಎತ್ತೋದಕ್ಕೆ ಕಂಪ್ಲೀಟ್ ಆ ಒಂದು ಯುಗದಲ್ಲಿ. ಆ ಥರ ನಮ್ಮ ಜೀವನದಲ್ಲಿ ಶತ್ರು ಹಾಕಿಟ್ಟಿರ್ತಾನೆ. ಮರಿಬೇಡ, ನನಗೆ ಇದು ತಿಂದಿದ್ದು ಬಂತು, ಮಳೆಯಲ್ಲಿ ನೆಂದಿದ್ದು ಬಂತು, ಚಿಕನ್ ತಿಂದಿದ್ದು ಬಂತು, ಆ ಕಾಯಿ, ಈ ಹಣ್ಣುಗಳು, ಆ ಹಾಲು ಕುಡ್ದಿದ್ಕ, ಈ ಮೊಸರು ಕುಡ್ದಿದ್ದು ಬಂತು. ಇದೆಲ್ಲ ಒಂದು ನೆಪ, ಎಲ್ಲ ಒಂದು ಒಡ್ಡು. ನಾನು ನೋಡಿದ್ದೀನಿ. ಕೋಲ್ಡ್ ಫುಲ್ಲು ಮಳೆ ಹೊಡಿತಂತೆ, ಚಳಿಗಾಲ ಕೋಲ್ಡ್ ಕಾಫಿ ಕುಡಿಯೋನ್ನ, ಕೋಲ್ಡ್ ಕೂಲ್ ಡ್ರಿಂಕ್ಸ್ ಕುಡಿಯೋನ್ನ ನಾನು ನೋಡಿದ್ದೀನಿ. ಕಂಟಿನ್ಯೂ ಕೂಲ್ ಕಾಫಿ ಅಂತಿದೆ, ಆಮೇಲೆ ಕೂಲ್ ಟೀ ಅಂತಿದೆ. ಫುಲ್ಲು ಕೂಲ್ ಆಗಿರ್ತದೆ. ಫ್ರಿಡ್ಜಲ್ಲಿ ಎದ್ದು ಕುಡಿತಾ ಇರ್ತಾರೆ. ಮಳೆ ಬರ್ತಾ ಇರ್ತದೆ, ಅವ್ರು ಕೋಲ್ಡ್ ಆಗ್ಬಿಡ್ತೈತಾ? ಭಾಳ ಮಳೆಯಲ್ಲಿ ನಿಂದವ್ರು ನೋಡಿದ್ದೀನಿ. ಅವ್ರು ಕೋಲ್ಡ್ ಆಗ್ಬಿಡ್ತಾ? ನಮ್ಮ ಒಳಗಡೆ ಆ ಸಬ್ಸಿಡಿ ಅದನ್ನ ನೋಡ್ಕೊಂಡು ಮಳೆ ಯಾವಾಗ ಬರಲಿ, ಯಾವಾಗ ಕೋಲ್ಡ್ ಐಟಮ್ ತಿಂತಾರೆ, ಯಾವಾಗ ಹೀಟ್ ಐಟಮ್ ತಿಂತಾರೆ ಅಂತ ಕಾಯ್ತಾ ಇರ್ತಾರೆ. ಯಾವ್ದನ್ನ ವಸ್ತು ಹೋಗಲ್ವಾ ಬಿಟ್ಬಿಟ್ಟು ಸುಮ್ಮನೆ ಡೌಟ್ ಆಗಿ ತಿಂದು ರೋಗನ ತರ್ಬೋದು. ಹಲ್ಲೆಲೂಯಾ. ಸೊ ಶತ್ರು ಒಂದೊಂದರಲ್ಲಿ ಹಂಗೆ ಹಾಕಿ 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 ಇಟ್ಟಿರ್ತಾರೆ. ಕಂಟ್ರೋಲ್ ಮಾಡ್ತಾ ಇರ್ತಾನೆ. ನೀನ್ ಯಾವಾಗ ಪ್ರಾರ್ಥನೆಯಲ್ಲಿ ಬರ್ತೀಯೋ ಕಟ 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 ಅಂತ ಕಟ್ಟಾಗುತ್ತೆ. ನಾನು ಅವಾಗ ಹೇಳಿದಲ್ಲ, ನಮ್ಮ ಮನೇಲಿ ಒಂದ್ಸರಿ ಎಂತ ಪ್ರೇಯರ್ ಮಾಡ್ತೀನಿ ಅಂತ, ಬೆಡ್ರೂಮ್, ಕಿಚನ್, ಹಾಲು, ಬಾತ್ರೂಮ್, ಟಾಯ್ಲೆಟ್, ಬಿಲ್ಡಿಂಗ್ ಎಲ್ಲ ಬಿಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೂಮಲ್ಲಿ ಆವಿದೆ ಅನ್ಕೊಳ್ಳಿ, ರೂಮಲ್ಲಿ ಆವಿದೆ. ನಾವು ಧೈರ್ಯವಾಗಿ ನುಗ್ಬಿಟ್ಟು ಇನ್ನೊಂದು ಮೂಲೆ ನಿಂತ್ಕೊಂಡ್ಬಿಡು, ಅದು ಈಚೆ ಹೋಗೋಕೆ ಸ್ಟಾರ್ಟ್ ಮಾಡು. ಈಚೆನೇ ಇರೋ ಹಾವು ಅಲ್ಲೇ ಇರ್ತದೆ. ಅಲ್ಲಿ ಮೂಲೆಯಲ್ಲಿ ಇದೆ ಅನ್ಕೊಳ್ಳಿ, ನಾನು ಇಲ್ಲಿ ನಿಂತಿರೋರ್ಗ ಅದು ಅಲ್ಲೇ ಇರ್ತದೆ. ಹಿಂಗೆ ಹೋಗ್ಬಿಟ್ಟು ಹಿಂಗೆ ನಿಂತ್ಕೊಂಡ್ಬಿಡ್ಲೆ, ಅದು ಆ ಕಡೆ ಹೋಗಿ ಸ್ಟಾರ್ಟ್ ಮಾಡಿ. ಪ್ರೇಯರ್ ಇರೋ ಶಕ್ತಿ ಅದು, ಪ್ರಾರ್ಥನೆಗಿರೋ ಬಲ. ನೀವು ಪ್ರೇಯರ್ ಸ್ಟಾರ್ಟ್ ಮಾಡು. ನಿಮ್ಮ ಮನೆಯಲ್ಲಿ ಏನು ಚಿಂತೆ ಮಾಡಿದ್ರೆ ಪ್ರೇಯರ್ ನಂಬಿಕೆಯಿಂದ ಮಾಡ್ತಾರೋ, ಒಂದೊಂದು ಸ್ಥಳನೂ ನಿನ್ನ ಮಗುನ, ನಿನ್ನ ಗಂಡನ, ನಿನ್ನ ಹೆಂಡತಿನ, ನಿನ್ನ ಮಕ್ಕಳನ್ನ, ನಿನ್ನ ವ್ಯಾಪಾರನ, ನಿನ್ನ ಮನೆ ಆದಾಯನ, ನಿನ್ನ ವಿಶ್ವಾಸ ಜೀವನ, ಪ್ರಾರ್ಥನಾ ಬದುಕನ, ಬೈಬಲ್ ಲೈಫನ್ನ ಬಿಟ್ಟು ಹೋಗ್ತಾನೆ. ಅಭಿಷೇಕ ಆಗ್ತಿರ ತಡೀತಾನೆ.
ಬೈಬಲ್ ಓದಿರಂಗ್ ತಡೀತಾನೆ, ಪ್ರೇಯರ್ ಮಾಡ್ದಿರಂಗ್ ತಡೀತಾನೆ, ಅಭಿವೃದ್ಧಿ ಆಗ್ದಿರಂಗ್ ತಡೀತಾನೆ, ಆತ್ಮಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ, ಮೆಂಟಲಿ ನಮ್ಮನ್ನ ಸಿಕ್ಕಾಕಿ ಕಟ್ಟಾಕಿ ಕೀರ್ತಾನೆ. ಪ್ರಾರ್ಥನೆ ಮಾಡ್ತಾರವಾಗ ಎಲ್ಲ ಕೂತೈತೆ. ಇದ್ರ ಜೊತೆಗೆ ಇನ್ನೊಂದು ಸೇರಿದ್ರೆ ಬಹಳ ಸ್ಟ್ರಾಂಗ್ ಆಗಿ ಹೋಗ್ತೀಯ. ಪ್ರಾರ್ಥನೆಗೆ ಇನ್ನೊಂದು ವಾಕ್ಯ ಕೊಟ್ಟು ನಾನು ಅಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಆಮೇಲೆ 1 ಯೋಹನ 5:14-15 ಫಸ್ಟ್ ಜಾನ್ 5:14-15 ಓದಿ. ನಾವು ಸರಿಯಾಗಿ ಪ್ರತಿಯೊಬ್ಬರು ಗಮನ ಕೊಟ್ಟು, ನಾವು ದೇವರ ಚಿತ್ತಾನುಸಾರ ಏನಾದರೂ ಬೇಡಿಕೊಂಡ್ರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂದು ಹೇಳಿ. ಆತನನ್ನ ನಾವೇನಾದ್ರೂ ಕೇಳ್ಕೊಂಡ್ರೆ ಅಂದ್ರೆ ಪ್ರೇಯರ್ ಏನದು? ಪ್ರೇಯರ್ ಎಲ್ಲಾರು ನಾವು ಕೇಳ್ಕೊಳ್ಳೋದು ಪ್ರೇಯರ್ ಅಂದ್ರೆ ದೇವ್ರ ಜೊತೆ ಮಾತಾಡೋದು. ಕನ್ಫರ್ಮ್ ಮಾಡ್ಬೇಕು ಪ್ರತಿಯೊಬ್ಬರು ಕೂಡ. ಪ್ರೇಯರ್ ಅಂದ್ರೆ ಏನು? ದೇವ್ರ ಜೊತೆ ಮಾತಾಡೋದು. ನಾವು ಆತನ ಬಳಿಯಲ್ಲಿ ಏನಾದ್ರೂ ಕೇಳ್ಕೊಂಡ್ರೆ, ವಿಜ್ಞಾಪನೆ ಮಾಡ್ಕೊಂಡ್ರೆ ಓದಿ, ದೇವರು ನಮ್ಮ ಪ್ರೇಯರ್ನ ಆ ಧೈರ್ಯ ನಿನ್ನಲ್ಲಿ ಬರಬೇಕು. ಪ್ರೇ ಮಾಡಿದ್ರೆ ದೇವ್ರು ಕೇಳ್ತಾನೆ ಇಲ್ಲೋ? ಬ್ರದರ್ ನೀವು ಮಾಡಿ ಪ್ರೇಯರ್, ಪಾಸ್ಟರ್ ನೀವು ಮಾಡಿ ಪ್ರೇಯರ್, ನಿಮ್ಮ ಪ್ರೇಯರ್ ದೇವ್ರು ಕೇಳ್ತಾರೆ. ನನ್ನ ಪ್ರೇಯರ್ ಯಾಕೆ ಕೇಳಲ್ಲ? ನೀನು ಆ ನಂಬಿಕೆಯಲ್ಲಿ ಬೆಳೆದಿಲ್ಲ, ನೀನು ಆ ಮನಕಾಲ್ ನಿನ್ಗಿಲ್ಲ, ಆ ಒಂದು ಜೀವಿತ ನೀನು ರೂಢಿಸ್ಕೊಂತ ಇಲ್ಲ ಮೊದಲಿದ್ದೆ, ಈಗ ಬಿದ್ದೋಗ್ಬಿಟ್ಟೆ. ಕೆಲವರು ಹೇಳ್ತಾರೆ ನಾನು ಬೆಳಗ್ಗೆನೆ ಎಂದು ಪ್ರೇ ಮಾಡ್ತಾ ಇದ್ದೆ, ಬೈಬಲ್ ಎನಿ ಟೈಮ್ ಓದ್ತಾ ಇದೆ, ಈಗೇನೋ ನನ್ನ ಕೈಯಲ್ಲಿ ಆಗೋದಿಲ್ಲ ಬ್ರದರ್, ಆಗೋದಿಲ್ಲ ಪಾಸ್ಟರ್. ಯಾಕಾಗಲ್ಲ ಅಂದ್ರೆ ನೀನು ಬಿದ್ದೋಗಿದೀಯಾ. ನೀನು ಗಾಢ ನಿದ್ರೆ ಕೊಟ್ಟಿದ್ದಾನೆ, ನಿನಗೆ ಟಯರ್ಡ್ ಅನ್ನ ಕೊಟ್ಟಿದ್ದಾನೆ, ಪ್ರಾರ್ಥನೆಯನ್ನ ಮಾಡಿಸ್ಬಿಟ್ಟಿದ್ದಾನೆ. ಏನು ಇನ್ನು ಬರೋದು ಎಷ್ಟು ಲೇಟ್ ಇದೆ. ಆ 5 ಜನ ಸ್ತ್ರೀಯರು ನಿದ್ರೆ ಮಾಡ್ದಂಗೆ ಮೊದಲ ನಿದ್ರೆಯರು ನೀನ್ ಮರ್ಕೊಂಡ್ಬಿಡ್ತಾ ಇದೀಯಾ. ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾನಂತ ನಂಬೇಕು. ಮೊದಲು ನಮ್ಮ ಕಾನ್ಫಿಡೆನ್ಸ್ ಬರೋವರೆಗೂ ಪ್ರೇಯರ್ ಮಾಡ್ತಾನೆ ಇರ್ಬೇಕು, ವಾಕ್ಯ ಓದ್ತಾನೆ ಇರ್ಬೇಕು, ನಂಬಿಕೆ ಬೆಳೀತಾನೆ ಇರ್ಬೇಕು. ನಂಬಿಕೋಸ್ಕರ ಮಾತಾಡ್ ಬರ್ತೈತೆ ನಿಮ್ಗೆ ನಂಬಿಕೆ. ಬೈಬಲ್ ಓದಿ ನಿಮ್ಗೆ ನಂಬಿಕೆ ಬರ್ತೈತೆ. ಬೈಬಲ್ ಓದಿ ನಿನ್ ಮನಕಾಲ ಆಗ್ತೀಯಾ? ಬೈಬಲ್ ಓದಿ ನಿನ್ ಮನಕಾಲ ಆಗ್ತೀಯಾ? ಬೈಬಲ್ ಓದಿ ನಿನ್ ಪ್ರೇ ಮಾಡಿ ಎಲ್ಲ ಪಡ್ಕೊಳ್ತೀಯಾ? ಬೈಬಲ್ ಓದಿ ನಿನ್ ಸೈತಾನ ಗರ್ಭಿಸ್ತೀಯಾ? ಬೈಬಲ್ ಓದಿ ನಿನ್ ಶ್ರಮನ ಆಗ್ತೀಯಾ? ಬೈಬಲ್ ಓದಿ ನಿನ್ ಪರಲೋಕಕ್ಕೆ ಹೋಗ್ತೀಯಾ? ಹಲ್ಲೆಲೂಯಾ. ಬೈಬಲ್ ಓದು, ನಿಮ್ಗೆಲ್ಲಾನು ಕಲಿಸ್ಕೊಡ್ತೈತೆ. ನನ್ನ ಜೀವನದಲ್ಲಿ ನಾನು ಮಾಡಿದ ಫಸ್ಟ್ ನನಗೆ ದೇವ್ರು ಕೊಟ್ಟಿದ್ದು ಒಳ್ಳೆಯ ಬುದ್ಧಿಯಾಗಿ ಬೈಬಲ್ ಓದ್ತಾ ಇದೆ, ಪ್ರೇಯರ್ ಮಾಡ್ತಾ ಇದೆ. ಏನೇನೋ ಪ್ರಾಬ್ಲಮ್ ಇತ್ತು, ಬೈಬಲ್ ಓದೋದು ಬಿಟ್ಟಿಲ್ಲ, ಪ್ರೇಯರ್ ಮಾಡೋದು ಬಿಟ್ಟಿಲ್ಲ, ದೇವರ ಬಗ್ಗೆ ಮಾತಾಡೋದು ನಮ್ಮ ಮನಸ್ಸು ಹತ್ರ, ಬೇರೆಯವ್ರ ಹತ್ರ, ಸೈತಾನ ಹತ್ರ ಬಿಟ್ಟಿಲ್ಲ. ಜೀವಿತಕ್ಕೆ ಪ್ರಾರ್ಥನೆ ದೊಡ್ಡ ಅಸ್ತ್ರ. ಇನ್ನೊಂದು ಸೆಕೆಂಡ್ ಅಸ್ತ್ರ ಇದೆ. ನೀವು ವಾಕ್ಯನ ಕಂಡು ಫುಲ್ ಇದು ಮಾಡ್ಬಿಡಿ. ದೇವ್ರು ನಮ್ಮ ಪ್ರೇಯರ್ ಕೇಳ್ತಾನೆ ಅಂತ ಗ್ಯಾರಂಟಿ ಬರೋವರೆಗೂ ನಮ್ಮ ಪ್ರೇಯರ್ ಅಲ್ಲಿ ಬೆಳಿಬೇಕು. ನೆಕ್ಸ್ಟ್ ಆತನ ವಿಷಯವಾಗಿ ನಮಗುಂಟು ನಾವು ಏನು ಬೇಡಿಕೊಂಡರು ಆತನು ನಮ್ಮ ವಿಜ್ಞಾಪನೆಯನ್ನ ಎಚ್ಚರ ಕೇಳ್ತಾರೆ. ವಾಕ್ಯನ ಇದರೆಲ್ಲ ಒಂದ್ಸರಿ ಆಗಿ ಹೇಳಿ. ಆತನ ವಿಜ್ಞಾಪನೆಯನ್ನು ಕೇಳುತ್ತಾನೆಂದು ನಮಗೆ ಗೊತ್ತಾಗಿದೆಯಲ್ಲ. ನಾವು ಬೇಡಿದವುಗಳು ಆತನಿಂದ ನಮಗೆ ದೊರೆತ ಎಂಬುದನ್ನು ನಮಗೆ ಗೊತ್ತಾಗಿದೆ. ಆತನ ಕೇಳಿದೆಲ್ಲ ಕೊಡ್ತಾನೆ. ನಮ್ಮ ಪ್ರೇಯರ್ ಕೇಳಿದಾನೆ, ಆತನ ಕೇಳಿದೆಲ್ಲ ಸಿಕ್ಕಿದೆ ಅಂತ ನಮಗೆ ಗೊತ್ತಾಗ್ತೈದಂತೆ. ಪ್ರೇಯರ್ ಅಲ್ಲಿ ನಿನ್ನ ಹೆಂಡತಿ ಹತ್ರ ಹೇಳ್ತೀಯ, ನಿನ್ನ ಗಂಡನ ಹತ್ರ ಹೇಳ್ತೀಯ, ನಿನ್ನ ಮಕ್ಕಳ ಹತ್ರ ಹೇಳ್ತೀಯ, ನಿನ್ನ ಸೇವಕರ ಹತ್ರ ಹೇಳ್ತೀಯ, ನಿನ್ನ ವಿಶ್ವಾಸಿಗಳ ಹತ್ರ ಹೇಳ್ತೀಯ, ಅನ್ಯ ಜನಗಳ ಹತ್ರ ಹೇಳ್ತೀಯ, ನಿನ್ನ ಬಂಧುಗಳ ಹತ್ರ ಹೇಳ್ತೀಯ. ಯೇಸು ನನಗೆ ಕೊಟ್ಟಿದ್ದಾರೆ, ಕೊಡ್ತಾರೆ, ಸಂತಾನ ಕೊಡ್ತಾರೆ, ಆರೋಗ್ಯ ಕೊಡ್ತಾರೆ, ಉದ್ಯೋಗ ಕೊಡ್ತಾರೆ, ವಿವಾಹ ಕಾರ್ಯ ನೆರವೇರಿಸ್ತಾರೆ. ಬಿಸ್ನೆಸ್ ಅಲ್ಲಿ ನಾನು ಮೇಲೆ ಬರ್ತೀನಿ, ನನ್ನ ಹೆಂಡತಿ ನನ್ನನ್ನ ಸಮಾಧಾನ ಪಡಿಸ್ಕೊಂತಾಳೆ, ನನ್ನ ಗಂಡ ನನ್ನೊಂದಿಗೆ ಸಮಾಧಾನ ಮಾಡ್ತಾನೆ, ನನ್ನ ಮಕ್ಕಳು ನನ್ನ ಮಾತು ಕೇಳ್ತಾರೆ. ಇದು ಪ್ರಾರ್ಥನೆಯಲ್ಲಿರೋ ನಂಬಿಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್, ಆಮೆನ್. ಸರಿ, ನೆಕ್ಸ್ಟ್ ನಾವು ಉಪವಾಸಕ್ಕೆ ಹೋಗೋಣ. ವಾಕ್ಯ ಓದಿ ಉಪವಾಸದ ಬಗ್ಗೆ. ಆಲ್ರೆಡಿ ಒಂದು ವಾಕ್ಯ ಓದಿದ್ದೀನಿ. ಯಾವ್ದು ಹೇಳಿ? ಮಾರ್ಕ 9:29 2 ಪದ ಕೂಡ ಇದೆ. ಈ ಜಾತಿ ನಿನ್ನನ್ನು ಬಿಟ್ಟೋಗ್ಬೇಕಂದ್ರೆ ಪ್ರಾರ್ಥನೆ ಜೊತೆಗೆ ಉಪವಾಸ ಸೇರಿಸ್ಕೋಬೇಕು.
ಉಪವಾಸದಲ್ಲಿ ನಾವೆಲ್ಲ ಒಂದು ತಪ್ಪು ಮಾಡ್ತೀವಿ. ಏನ್ ಮಾಡ್ತೀವಿ ಮನುಷ್ಯ? ನಾವೆಲ್ಲ ಉಪವಾಸದಲ್ಲಿ ಜೋರಾಗಿ ತಪ್ಪು ಮಾಡ್ತೀವಿ. ಏನ್ ತಪ್ಪು ಗೊತ್ತಾ? ದಿನ ಪೂರ್ತಿ ಕೆಲಸದಲ್ಲಿ ಹೋಗ್ತೀವಿ. ಕ್ಲೀನಿಂಗು, ವಾಷಿಂಗು, ಹೊರಗಡೆ ತೋಟಕ್ಕೆ, ಬಿಸ್ನೆಸ್ಸು, ಆಫೀಸು, ಇನ್ನೊಂದು ಕೆಲಸಕ್ಕೆ ಹೋಗ್ಬಿಡ್ತೀರಿ. ಉಪವಾಸ ಇರ್ತೀರಿ, ಆದರೆ ಪ್ರೇಯರಲ್ಲಿ 5:30 ಪ್ರೇಯರ್ ಚರ್ಚಲ್ಲಿ, 7:30 ಪ್ರೇಯರು, ಅದನ್ನ 11 ಗಂಟೆ ಪ್ರೇಯರ್. ಆ ಟೈಮ್ ನಾವು ಬಂದ್ಬಿಡ್ತೀವಿ. ಆಮೇಲೆ ಒಂದು ಟೀ, ಒಂದು ಕಾಫಿ. ನಾನು ಉಪವಾಸ ಇದ್ದೀನಿ, ಕಾಫಿ ಟೀ ಕುಡಿತೀನಿ ಅಷ್ಟೇ. ಕಾಫಿವರೆಗೂ ಅಷ್ಟೇ ನನಗೆ ಉಪವಾಸ, ಟೀವರೆಗೂ ಅಂತ ಹೇಳ್ಬಿಡ್ತೀನಿ. ಆದರೆ ದೇವರು ಹೇಳ್ತಾ ಇದ್ದಾರೆ, ನೀನು ಉಪವಾಸ ಮಾಡುವಾಗ ತೆಗೆದು ವಾಕ್ಯ ಮತ್ತಾಯ ಗ್ರಂಥ 6ನೇ ಅಧ್ಯಾಯಕ್ಕೆ ಬನ್ನಿ. ಮತ್ತಾಯ 6. ಪ್ರತಿಯೊಬ್ಬರು ಮಾರ್ಗಾಗಿರೋದು ಉಪವಾಸಕ್ಕೆ ಒಳ್ಳೆಯ ವಾಕ್ಯ. ಪ್ರತಿಯೊಬ್ಬರು ಗಮನ ಇದೆಲ್ಲದು 6ನೇ ಅಧ್ಯಾಯದಲ್ಲಿ 16ನೇ ವಚನ. ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಕು. ಯಾರು ಬೇರೆಯವ್ರಿಗೆ ಉಪವಾಸಿ ಅಂತ ಕಾಣಿಸ್ಬಾರ್ದು, ಉಪವಾಸಿ ಅಂತ ಕಾಣಿಸ್ಬಾರ್ದು. ನಿಮ್ಗೆ ಇನ್ನೊಂದು ಗೊತ್ತಾ? ಉಪವಾಸದಲ್ಲಿದೆ ದೇವರು ಹೃದಯ ಕರಗುತ್ತೆ. ನಿನ್ನ ಆತ್ಮ ನೋವಾಗುತ್ತೆ. ನಿನ್ನ ಆತ್ಮಕ್ಕೆ ಏನಾಗುತ್ತೆ? ನಿದ್ರೆ ಮಾಡೋದು ಬಿಟ್ಟು, ಕೆಲಸ ಮಾಡೋದು ಬಿಟ್ಟು, ಸುಖ ಸಂತೋಷ ಬಿಟ್ಟು, ಕುಟುಂಬನ ಬಿಟ್ಟು ಯಾರನ್ನ ಕೂತಿದ್ಯಾ? ದೇವರನ್ನ. ಯಾರು ಅವ್ರ ಹತ್ರ ಹೋಗಿ ಕಾತ್ಕೊಂಡ್ರೆ ಅವ್ರಿಗೆ ಏನಾಗುತ್ತೆ? ಅಲ್ಲೇ ಕಾತ್ಕೊಂಡಿದ್ರೆ ರಾತ್ರಿ ಆಗ ಮನಸ್ಸು ನೋವಾಗುತ್ತೆ. ನಿನ್ನ ಮಗಳು ಊಟ ತಿಂದಿರ, ನಿನ್ನ ಮಗನಿದ್ರೆ ನಿನ್ಗೇನಾಗುತ್ತೆ? ಇದೇ ದೇವರು ಕೂಡ ಉಪವಾಸ. ನೀವು ಉಪವಾಸವಾಗಿದ್ರೆ ಇದೇ ದೇವರು ಕೂಡ. ಮಗಳು ನನ್ನ ಹತ್ರ ಕಾತ್ಕೊಂಡಿದ್ದಾರೆ, 40 ದಿನದಿಂದ ಉಪವಾಸ ಮಾಡ್ತಾರೆ, 21 ದಿನದಿಂದ ಉಪವಾಸ ಮಾಡ್ತಾರೆ, 3 ದಿನದಿಂದ ಉಪವಾಸವಾಗಿದ್ದಾಳೆ, ನೆನ್ನೆಯಿಂದ ಉಪವಾಸವಾಗಿದ್ದಾಳೆ. ಬೆಳಿಗ್ಗೆ ಎದ್ದಾಗಿಂದ ನೆನ್ನೆ ರಾತ್ರಿ 8 ಗಂಟೆವರೆಗೂ ತಿಂದಿರೋಳು. ಈಗ 7 ಗಂಟೆ ಆಯ್ತು, 24 ಗಂಟೆ ಆಯ್ತು, ಈಗಲೂ ಉಪವಾಸದಲ್ಲಿ ಪ್ರೇಯರ್ ಮಾಡ್ತಾ ಇದ್ದಾನೆ. ನಿನ್ನ ಹತ್ರ ಮಾತಾಡ್ತಾನೆ, ನಿನಗೆ ಸಮಾಧಾನ ಕೊಡ್ತಾನೆ, ತನ್ನ ಸ್ವರನ ಕೇಳಿಸ್ತಾನೆ, ತನ್ನ ಆತ್ಮನ ಕಳಿಸಿ, ತನ್ನ ಶಕ್ತಿನ ಕಳಿಸಿ, ತನ್ನ ವಾಕ್ಯನ ಕಳಿಸಿ, ತನ್ನ ದೂತನ ಕಳಿಸಿ ನಿನ್ನ ಫಲಪಡಿಸ್ತಾನೆ. ನೀನು ಉಪವಾಸದಲ್ಲಿ ಕೂತಿದೆಯೋ ಅದನ್ನ ತಪ್ಪದಿರ ದೇವರು ನೆರವೇರಿಸ್ತಾನೆ. ನಿನ್ನ ಶತ್ರು ತಲೆಯನ್ನು ಜಜ್ಜಿದೀಯಾ, ನಿನ್ನ ವೈರಿ ತಲೆಯನ್ನು ಜಜ್ಜಿದೀಯಾ, ಒಂದು ಕಳವಳ ನಿನ್ನನ್ನು ಬಿಟ್ಟು ಹೋಗ್ತದೆ, ಒಂದು ಕಣ್ಣೀರು ನಿನ್ನನ್ನು ಬಿಟ್ಟು ಹೋಗ್ತದೆ, ಆ ಭಯ ನಿನ್ನನ್ನು ಬಿಟ್ಟು ಹೋಗ್ತದೆ, ಆ ಸಾಲ ನಿನ್ನನ್ನು ಬಿಟ್ಟು ಹೋಗ್ತದೆ, ಆ ಕಣ್ಣೀರು ನಿನ್ನನ್ನು ಬಿಟ್ಟು ಹೋಗ್ತದೆ, ಆ ಕಳವಳ ನಿನ್ನನ್ನು ಬಿಟ್ಟು ಹೋಗುತ್ತೆ. ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಮನಗಾಲೂರಿ ಕೈಗಾಲೆತ್ತಿ ಕಣ್ಣೀರಿಂದ ಪ್ರಾರ್ಥಿಸಬೇಕು. ಅರ್ಥನಾತ್ಮನ ನೀಡಯ್ಯ, ಪ್ರಾರ್ಥನೆ ಮಾಡಬೇಕು. ಅರ್ಥನಾತ್ಮನ ನೀಡಯ್ಯ, ಮನಗಾಲೂರಿ ಕೈಗಳನ್ನು ಎತ್ತಿ ಕಣ್ಣೀರಿನಿಂದ ಪ್ರಾರ್ಥಿಸುವಾಗ ದೇವರು ಮನ ಮುಡುತ್ತಾರೆ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಏನಂತ ಹೇಳ್ತದೆ? ಹಲ್ಲೆಲೂಯಾ. ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ. ಅವರು ತಾವು ಉಪವಾಸಗಳೆಂದು ಜನರಿಗೆ ತೋರಿಸುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದಂತಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ನೀನು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆಯನ್ನು ಹಚ್ಚಿಕೊಂಡು ಮುಖವನ್ನು ತೊಳೆದುಕೋ. ಹೀಗೆ ಮಾಡಿದರೆ ನೀನು ಉಪವಾಸಿ ಎಂದು ಜನರಿಗೆ ಕಾಣದೆ ಹೋದ್ಯಾಗೋ. ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಉಪವಾಸಿ ಎಂದು ಕಾಣಿಸಿಕೊಳ್ಳುವಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ, ಉಪವಾಸವನ್ನ ನೋಡುವ ನಿನ್ನ ತಂದೆ ನಿನಗೆ ಫಲನ ಕೊಡ್ತಾನೆ. ನೀನು ಮಾಡುವ ಉಪವಾಸ ದೇವ್ರಿಗೆ ಮಾತ್ರ ಗೊತ್ತಿರಲಿ, ದೇವ್ರಿಗೆ ಮಾತ್ರ ಗೊತ್ತಿರಲಿ. ಆಮೇಲೆ 14ನೇ ತಾರೀಕು ಉಪವಾಸ ಇದೆಯಲ್ಲ, ಪ್ರತಿ ವರ್ಷ ನಾವು ಜನವರಿಯಲ್ಲಿ 14 ಇಲ್ಲ 15 ಉಪವಾಸ ಕೂಟ ಇರ್ತೀರಲ್ಲ, 3 ವರ್ಷದಿಂದ ಕಂಟಿನ್ಯೂ 4ನೇ ವರ್ಷಕ್ಕೆ ಬಂದಿದ್ದೀವಿ. 4ನೇ ವರ್ಷಕ್ಕೆ ಬಂದಿದ್ದೀವಿ. ಹಲ್ಲೆಲೂಯಾ, ಆಮೆನ್. ಹೇಳಿ
ಗುರುವಾರ 14ನೇ ತಾರೀಕು ಬೆಳಿಗ್ಗೆ 9 ಗಂಟೆಯಿಂದ 3 ಗಂಟೆವರೆಗೂ ಉಪವಾಸ ಕೂಟ ಇರ್ತದೆ. ಒಳ್ಳೆ ದೃಢ ಮನಸ್ಸಿನಿಂದ ಬಾ. ಅನೇಕರನ್ನ ಕರ್ಕೊಂಬ. ದೇವರು ಬಿಡುಗಡೆ ಕೊಟ್ಟು, ಧೈರ್ಯ ಪಡಿಸಿ, ಶಕ್ತಿಯನ್ನು ಕೊಟ್ಟು, ಆಶೀರ್ವಾದವನ್ನು ಕೊಟ್ಟು, ಧೈರ್ಯವನ್ನು ಕೊಟ್ಟು, ಸಂತಾನವನ್ನು ಕೊಟ್ಟು, ಪ್ರಾರ್ಥನಾ ಶಕ್ತಿಯನ್ನು ಕೊಟ್ಟು, ಪ್ರತಿ ಕಟ್ಟುಗಳಿಂದ, ಪ್ರತಿ ಶೋಧನೆಗಳಿಂದ, ಸೈತಾನನ ಕಾರ್ಯಗಳಿಂದ ಬಿಡುಗಡೆ ಕೊಟ್ಟು ಕಳಿಸ್ತಾನೆ. ಆಮೆನ್. ನಿನ್ನ ನಂಬಿಕೆ ಇದ್ರೆ ಕರ್ಕೊಂಬರ್ತೀವಿ, ಇಲ್ಲಂದ್ರೆ ಕರ್ಕೊಂಬರಲ್ಲ. ಏನಾಗುತ್ತೆ ಹೆಂಗೆ? ನಿನ್ನ ನಂಬಿಕೆಯಿಂದ ದೇವರ ಹತ್ರ ಕರ್ಕೊಂಬ. ನೀನು ನಂಬಿಕೆಯಿಂದ ಬಾ. ಏನ್ ಬೇಡ್ಕೊಂಡೆ ಅದು ಕೊಡ್ತೀನಿ ಅಂತ ಈಗ್ತಾನೆ ವಾಕ್ಯ ಕೊಟ್ಟರು ದೇವರು. ಉಪವಾಸವಾಗಿ ಬೇಡ್ಕೊಳ್ಳುವಾಗ ಅಂತರಂಗದಲ್ಲಿ ನಡೆಯೋ ತಂದೆ ನಿನಗೆ ಖಂಡಿತವಾಗ್ಲೂ ನಿನಗೆ ಸಮೃದ್ಧಿಯನ್ನ ಕೊಡ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಉಪವಾಸದಲ್ಲಿ ಎಲ್ಲರೂ ಮಾಡೋ ತಪ್ಪೇನು? ಅದು ಇದು ಟಿವಿ ನೋಡ್ಕೊಂಡು ಮುಖ ತೊಳೆದಿರ, ಸ್ನಾನ ಮಾಡಿದಿರ, ಫುಲ್ ಸಾಮಾನು ಮುಚ್ಚಿ ಮನೆ ತೊಳೆದು ಅಲ್ಲಿ ಇವರಿಗೆ ಉಪವಾಸ ಅಂತ ಗೊತ್ತಾಗಿ ನಾಗಿ ಜಗಳ ಆಡಿ ಒಂದು ಸಾರಿ ಕೋಪ ಮಾಡ್ಕೊಂಡ್ಬಿಟ್ಟು ಆಮೇಲೆ 6 ಗಂಟೆಗೆ 6:30 7 ಗಂಟೆಗೆ ಆಮೇಲೆ 5 ಗಂಟೆಗೆ ಪಾಸ್ಟಿಂಗ್ ಬರೆಯಲು ಬಂದು ಕೂತ್ಕೊಂಡ್ಬಿಡ್ತಾರೆ. ಹಲ್ಲೆಲೂಯಾ. ಅವ್ರ ಪ್ರತಿಫಲನ ಆಲ್ರೆಡಿ ಬಂದ್ಬಿಟ್ಟು ಅದು ನೀ ನಂಬಿಕೆ ಬೇಡ. ತಂದೆ ಉಪವಾಸ ಅಂದ್ರೆ ದೇವರ ಹತ್ರ ಮಾತಾಡು, ಪ್ರೇಯರ್ ಇರ್ಬೇಕು, ಬೈಬಲ್ ಓದ್ಬೇಕು, ಹಾಡಾಡ್ಬೇಕು, ಪ್ರೇಯರ್ ಮಾಡ್ಬೇಕು, ಕಣ್ಣೀರಾಡ್ಬೇಕು, ಪಾಪನ ಒಪ್ಪಿಸ್ಕೊಡ್ಬೇಕು. ಆಮೇಲೆ ಶುದ್ಧವಾಗಿ ದೇವರ ಹತ್ರ ಪ್ರೇ ಮಾಡುವಾಗ ನೀನು MLA ಪ್ರೇ ಮಾಡಿ ಕೂಡ MLA ಚೇಂಜ್ ಆಗ್ತಾನೆ. ನೀ CM ಗೆ ಪ್ರೇ ಮಾಡೋದು ಕೂಡ CM ಚೇಂಜ್ ಆಗ್ತಾನೆ. ಅಲ್ಲಿ PM ಚೇಂಜ್ ಆಗ್ತಾನೆ. ನೀನು ಉಪವಾಸಕ್ಕೆ ಅಷ್ಟು ದೊಡ್ಡ ಪ್ರತಿಫಲ ಇದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಬಿಡುಗಡೆ ಇಲ್ಲ. ಸೈತಾನ ತಂತ್ರಗಳಿಂದ ಬಂಧಿಸಲ್ಪಟ್ಟಿದೆಯಾ? ಕಣ್ಣೀರು, ಕಳವಳ, ದುಃಖ, ಎಲ್ಲ ವೇದನೆಗಳು ಆಗಲೇ ಹೇಳಿದಂಗೆ ಪ್ರಾರ್ಥನೆಗೆ ಸಮಾಧಾನ ಇಲ್ಲ, ಸಂತೋಷ ಇಲ್ಲ, ಕೆಲಸ ಇಲ್ಲ, ಸಾಲ, ಕಣ್ಣೀರು, ಜಗಳ, ಶೋಧನೆ, ಅವಮಾನ, ನಿಂದನೆ. ಉಪವಾಸ ದೊಡ್ಡ ಅಸ್ತ್ರ. ಪ್ರಾರ್ಥನೆ ಜೊತೆಯಲ್ಲಿ ಯಾರು ಬರೀ ಉಪವಾಸ ಮಾಡ್ತಾರೆ? ಕೆಲವರು ಪ್ರಾರ್ಥನೆ ಮಾಡಿ ಉಪವಾಸ ಮಾಡಬೇಕು. ಕೆಲಸ ಕಾರ್ಯ, ಆಫೀಸು, ಮನೆ ಅಂತ ಇದ್ದು ಕರೆಕ್ಟ್ ಟೈಮ್ಗೆ ಬಂದಿಲ್ಲಿ ಉಪವಾಸವಾಗಿದ್ದು ಪ್ರೇಯರ್ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ, ಉಪವಾಸ ಬಿಟ್ಬಿಡ್ತಾರೆ. ನೋ, ಪ್ರಾರ್ಥನೆ ಉಪವಾಸ ಜೈನದಲ್ಲಿ ಹೇಳ್ತಾರೆ ನೋಡಿ 9:29 ಈ ಜಾತಿ ದೇವರ ಪ್ರಾರ್ಥನೆಯಿಂದಲೇ ಉಪವಾಸದಿಂದಲೇ ಹೊರತು ಮತ್ತೆ ಯಾವುದರಿಂದಲೂ ಬಿಟ್ಟು ಹೋಗಲ್ಲ. ನೀನು ಹೇಳಿದ್ರೆ ನಾನು ನಂಬಿಕೆಯಿಂದ ಉಪವಾಸ ಪ್ರಾರ್ಥನೆ ಮಾಡುವಾಗ ಶತ್ರುವಾದ ಸೈತಾನ ನಿನ್ನನ್ನು ಬಿಟ್ಟು ಹೋಗ್ತಾನೆ. ಬಿಟ್ಟು ಹೋಗ್ತಾನೆ ಅಂದ್ರೆ ಬಿಟ್ಟೋಗ್ಬಿಟ್ರೆ ನಿಂಗೆ ಸಮಾಧಾನ ಮಾಡ್ತಾನೆ, ಬಿಟ್ಟೋಗ್ಬಿಟ್ರೆ ನಿಂಗೆ ಸಾಲ ತಿರ್ತೈತೆ, ಬಿಟ್ಟೋಗ್ಬಿಟ್ರೆ ನಿಂಗೆ ಹೊಸ ಸಾಲ ಮಾಡಲ್ಲ, ಬಿಟ್ಟೋಗ್ಬಿಟ್ರೆ ನಿನ್ ಗಂಡ ಕುಡಿಯೋಕ್ ಬಿಡ್ತಾನೆ, ಬಿಟ್ಟೋಗ್ಬಿಟ್ರೆ ನಿನ್ ಮನೇಲಿ ಗಲಾಟೆ ಹೋಗ್ತೈತೆ, ಬಿಟ್ಟೋಗ್ಬಿಟ್ರೆ ನಿನಗೆ ಕೆಲಸ ಸಿಗ್ತೈತೆ, ಬಿಟ್ಟೋಗ್ಬಿಟ್ರೆ ನಿನ್ಗೆ ಧೈರ್ಯ ಬರ್ತೈತೆ, ಬಿಟ್ಟೋಗ್ಬಿಟ್ರೆ ನಿನ್ ವಾಮಿಟಿಂಗ್ ನಿಂತೋಗುತ್ತೆ, ಬಿಟ್ಟೋಗ್ಬಿಟ್ರೆ ನಿನ್ ಜ್ವರ ತೊಲಗೋಗ್ಬಿಡ್ತದೆ, ಬಿಟ್ಟೋಗ್ಬಿಟ್ರೆ ನಿನ್ ಸ್ವಸ್ಥತೆ ಹೊಂದ್ಬಿಡ್ತೀಯ, ಬಿಟ್ಟೋಗ್ಬಿಟ್ರೆ ಮಾತ್ರ ಶಕ್ತಿ ನಿಷ್ಪ್ರಯೋಜನ ಆಗೋಗ್ತೈತೆ. ದೇವರ ಮಹಿಮೆ ಪಡಿಸಿ. ಬಿಟ್ಟೋಗಿ ಬಿಟ್ಟೋಗ್ತದೆ ಅಂತ ಹೇಳಿದ್ದೇನೆ. ಯಾಕೆ? ಸೈತಾನ ನಮ್ಮ ಜೀವನದಲ್ಲಿ ಇದ್ರೆ ಡೇಂಜರ್. ನಮ್ಮ ಜೀವನದಲ್ಲಿ ಸೈತಾನ ಇರಬಾರ್ದು, ನಮ್ಮ ಜೀವನದಲ್ಲಿ ಸೈತಾನ ಇರಬಾರ್ದು, ಕೆಡುಕು ಇರಬಾರ್ದು, ಕೆಡುಕು ಇರಬಾರ್ದು, ಎಲ್ಲಿ ಇರಬಾರ್ದು, ಯಾರಲ್ಲಿ ಇರಬಾರ್ದು, ಯಾವರಲ್ಲಿ ಇರಬಾರ್ದು, ಎಲ್ಲಿ ಇರಬಾರ್ದು. ನಮ್ಮ ದೇಹದಲ್ಲಿ ಇರಬಾರ್ದು, ಆತ್ಮದಲ್ಲಿ ಇರಬಾರ್ದು, ಶರೀರದಲ್ಲಿ ಇರಬಾರ್ದು, ಮಕ್ಕಳಲ್ಲಿ ಇರಬಾರ್ದು, ವ್ಯಾಪಾರದಲ್ಲಿ ಇರಬಾರ್ದು, ನಮ್ಮ ಮನೆಯವರಲ್ಲಿ ಇರಬಾರ್ದು, ಸೇವೆಯಲ್ಲಿ ಇರಬಾರ್ದು, ವಿಶ್ವಾಸ ಜೀವನದಲ್ಲಿ ಇರಬಾರ್ದು, ಹೆಂಡತಿಯಲ್ಲಿ ಇರಬಾರ್ದು, ಮಗುವಲ್ಲಿ ಇರಬಾರ್ದು. ಇದ್ರೆ ಅವ್ರ ನಿರ್ಮಿತ ಮನೆಯಲ್ಲಿ ಗಲಿಬಿಲಿ, ಗಲಾಟೆ, ಕಷ್ಟ, ಕಳವಳ, ಕಣ್ಣೀರು, ದುಃಖ, ಅವಮಾನ, ನಿಂದನೆ, ನಮ್ಮ ಪ್ರಾರ್ಥನೆಗಳಿಗೆ ತಡೆ ಎಲ್ಲ ತಂದುಕೊಡ್ತಾನೆ. ಎಲ್ಲ 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 ಪ್ರತಿಯೊಂದು ಕ್ರಿಯೆ ಮಾಡ್ತಾನೆ. ನೀನ್ ಪ್ರೇ ಮಾಡುವಾಗ, ಉಪವಾಸ ಮಾಡುವಾಗ ಏನ್ ಮಾಡ್ತಾನಂತೆ? ಬಿಟ್ಟು ಹೋಗ್ತಾನೆ. ನೀನ್ ಯಾರನ್ನ ಪ್ರೇ ಮಾಡಿದ್ರೆ ಅವ್ರನ್ನ ಬಿಟ್ಟು ಹೋಗ್ತಾನೆ. ಸರಿ, ಓಕೆ. ಪ್ರೇ ಮಾಡುವಾಗ ಬಿಟ್ಟು ಹೋಗ್ಬಿಡ್ತಾನೆ. ಹೋಗ್ತಾನಂದ್ರೆ ಹೋಗ್ತಾನೆ. ನೀನ್ ಡೌಟ್ ಇದ್ರೆ ಹೋಗಲ್ಲ, ಡೌಟ್ ಇದ್ರೆ ಸುತ್ಕೋತಾನೆ. ಏನ್ ಮಾಡ್ತಾನೆ? ಸುತ್ತ. ಅವ್ ಹೆಂಗ್ ಗೊತ್ತಾ? ಅವ್ ಹೆಂಗ್ ಊಟ ಮಾಡಿದ್ರೆ ಅವ್ ಹೆಂಗ್ ಊಟ ಮಾಡ ಊಟ ಹೆಂಗ್ ಮಾಡೋದು? ಸಿಂಹ ಹೆಂಗ್ ಊಟ ಮಾಡ್ತದೆ, ಪಕ್ಷಿ ಹೆಂಗ್ ಊಟ ಮಾಡ್ತದೆ? ಊಟ ಅಂದ್ರೆ ಮುದ್ದೆ, ಸಾರು, ಅನ್ನ ಅನ್ಬೇಡಿ, ಮಾಂಸ, ಒಂದು ಪ್ರಾಣಿನೋ ಪಕ್ಷಿನೋ ಒಂದು ಹುಳನ ತಿಂದು ಹೆಂಗ್ ತಿನ್ನೋದು? ಕೊಕ್ಕೊಂಡು
ಪಕ್ಷಿಗಳು ತಿಂತದೆ, ಸಿಂಹಗಳು ಕಚ್ಚಿ ಕಚ್ಚಿ ಬೋನ್ಗಳೆಲ್ಲ ಬಿಸಾಕಿ ಮಿಕ್ಕಿದ್ದು ಬೋಟಿ ಕಲೀಜ್ ಎಲ್ಲ ತಿಂದು ಬಿಸಾಕ್ತದೆ. ಸಿಂಹ ಆವಾಗ ಫಸ್ಟ್ ಕಟ್ ಆಗ್ಬಿಡ್ತದೆ. ಯಾವ ಪ್ರಾಣಿ ಸಿಕ್ಕಿದ್ರೆ ಏನ್ ಮಾಡ್ತದೆ, ಗಿಳಿ ಆಗಲಿ ಏನೇನಾಗಲಿ ಅದ್ರ ಬಾಯಿ ಇಷ್ಟೇ ಇರೋದು, ಅದ್ರ ಗಂಟ್ಲು ಇಷ್ಟೇ ಇರ್ತದೆ, ಆಮೇಲೆ ಉದ್ದ ಮಾತ್ರ ಇರ್ತದೆ. ಆ ಪ್ರಾಣಿಗಿಂತ ಚಿಕ್ಕದಿದೆ. ಅದ್ರ ಹೊಟ್ಟೆ ಅದ್ರ ಬಾಯಿ ನೋಡಿದ್ರೆ ಅವರು ಪ್ರಾಣಿಗಿಂತ ಚಿಕ್ಕದು. ಫಸ್ಟ್ ಏನ್ ಮಾಡ್ತದೆ ಅಂದ್ರೆ ಆ ಪ್ರಾಣಿನ ಕತ್ತಿಡಿದು ಫುಲ್ ಬಾಡಿನ ಕೈ ಕಾಲುಗಳನ್ನ ಸುತ್ತಾಕ್ಬಿಡ್ತದೆ. ಸಾಯವರೆಗೂ ಸುಮ್ಮನೆ ಹಂಗೆ ಹಿಂಡ್ತಾ ಇರ್ತದೆ. ಅದು ಯಾವಾಗ ಅನ್ನೋದು ಬಿಟ್ಬಿಡ್ತೈತೋ ಅವಾಗ ಮೆಲ್ಲಿಗ ಸುತ್ತಕೊಂಡಿರೋದನ್ನ ಬಿಡ್ತೈತೆ. ಬಂದು ಆಪೋಸಿಟ್ ಬಂದ್ಬಿಟ್ಟು ತಲೆ ಇರ್ತದೆ. ತಲೆ ಇಕ್ಕಿ ಫುಲ್ಲಾಗಿ ಹಿಡಿದು ಕಾಲು ನಾಕಿ ಮುಗಿಬಿಡ್ತದೆ. ಆವಾಗ ತಿನ್ನೋದು ಬಿಡ್ತಾರೆ. ಜನಕ್ಕೆ ನೋಡಿದ್ರಲ್ವಾ, ಆ ಮೊಬೈಲ್ಗಳಲ್ಲಿ ಬಂದ್ಬಿಟ್ಟಿದೆ. ಈಗೆಲ್ಲ ನನಗಿಂತ ಗ್ರೇಟು, ನನಗಿಂತ ಹುಷಾರಿದೆ. ಅದೆಲ್ಲ ನಾವು ತಿನ್ನೋದು ನೋಡಿದ್ರಲ್ಲ, ಫಸ್ಟ್ ಸುತ್ಕೊಂಡ್ಬಿಡ್ತೈತೆ. ರಾವಣನ ಉಸಿರು ಕಟ್ಟಿ ಸಾಯಿಸ್ಬಿಡ್ತೈತೆ, ಹಿಂಗೆ ಬಿಡ್ತೈತೆ. ಶತ್ರುವಾದ ಸೈತಾನ ಅದೇ ಕೆಲಸ, ಸೈತಾನ ಅದೇ ಕೆಲಸನೇ. ಆದ್ರೆ ದೇವರ ರಕ್ಷಣೆ ನಿನ್ನಲ್ಲಿದೆ, ದೇವರ ರಕ್ಷಣೆ ನಿನ್ನಲ್ಲಿದೆ, ದೇವರ ಸಮಾಧಾನ ನಿನ್ನಲ್ಲಿದೆ, ದೇವರ ಕೃಪೆ ನಿನ್ನ ಮೇಲೆ ಇದೆ. ಯಾರನ್ನ ನುಂಗ್ಲಿ ಅಂತ ಕಾಯ್ತಾ ಇದ್ದಾನೆ. ಅದಕ್ಕೆ ನೀನು ಉಪವಾಸ ಮಾಡುವಾಗ, ಪ್ರಾರ್ಥನೆ ಮಾಡುವಾಗ ನಿನ್ನನ್ನ ಬಿಟ್ಟು ಓಡೋಗ್ತಾನೆ. ದೇವರಿಗೆ ಒಳಗಾಗಿ ಸೈತಾನನನ್ನ ಎದುರಿಸಿ. ಎಲ್ಲಿ ಬರದ ವಾಕ್ಯ, ಎಲ್ಲಿ ಬರ್ತೈತೆ ಹಂಗೆ ಹೇಳಿ ಬೇಗ. ಬೈಬಲ್ ನೋಡ್ಬೇಡಿ, ಬಾಯ್ಪಾಠ ಮಾಡಿಲ್ವಾ? ಹೇಳಿ ವಾಕ್ಯ, ಅಧ್ಯಾಯ, ವಚನ ಹೇಳಿ. ಯಾಕೋಬ ಗ್ರಂಥ 4:7. ದೇವರಿಗೆ ಒಳಗಾಗಿ ಸೈತಾನ್ನ ಎದುರಿಸಿ. ಎದುರಿಸಿ ಅಂದ್ರೆ ಎಲ್ಲಿ? ರೂಮಲ್ಲಿ ಹೋಗ್ಬಿಟ್ಟು ಬೈತಾರಲ್ಲ, ಹೆಂಡತಿನ ಬೈದಂಗೆ, ಗಂಡನ ಬೈದಂಗೆ, ಮಕ್ಕಳು ಬೈದಂಗೆ ಸಿದಿಕ್ ಬಿಡೋದು. ಯಾಕೆ? ಪ್ರೇಯರಲ್ಲಿ, ಪ್ರಾರ್ಥನೆಯಲ್ಲಿ, ಉಪವಾಸದಲ್ಲಿ, ಅಂತರಾತ್ಮದಲ್ಲಿ, ಆತ್ಮಾಭಿಷೇಕದಲ್ಲಿ ತುಂಬಿ ಪವಿತ್ರಾತ್ಮ ಪ್ರೇರಿತನಾಗಿ ಅನೇಕ ವಾಕ್ಯಗಳನ್ನು ಹೇಳಿ ಸೈತಾನ ಓಡಿಸು. ಸೈತಾನ ಓಡಿಸು. ಕಟ್ಟಾಕಂತಿದೆ ಬೈಬಲ್. ಅವನ ಕಟ್ಟಾಕ, ಅವನ ತಂತ್ರಗಳನ್ನ ಅವನ ಕಟ್ಟಾಕೋ. ಅವನ್ ನಿನ್ ಬಿಚ್ಚಿಬಿಟ್ರೆ, ನಿನ್ ಪ್ರೇಯರ್ ಇಲ್ಲ ಅಂದ್ರೆ, ನಿನ್ನಲ್ಲಿ ಭಯ ಭಕ್ತಿ ಇಲ್ಲ ಅಂದ್ರೆ, ನಿನ್ನಲ್ಲಿ ಪಾಪ ಜೀವಿತ ಇದ್ರೆ, ನಿನ್ನಲ್ಲಿ ಬೈಬಲ್ ಇಲ್ಲ ಅಂದ್ರೆ ನಿನ್ನನ್ನು ಕಟ್ಟಾಕ್ತಾನೆ. ನೀನ್ ಬೈಬಲ್ ಅಲ್ಲಿದ್ದು, ನೀನ್ ಪ್ರಾರ್ಥನೆಯಲ್ಲಿದ್ದು, ನೀನ್ ಪರಿಶುದ್ಧವಾಗಿದ್ದು, ನೀನ್ ಉಪವಾಸದಲ್ಲಿದ್ರೆ ನೀನ್ ಕಟ್ಟಾಗ್ತೀಯ. ಇಷ್ಟೇ ನಿನಗೂ ಸೈತಾನಿಗಿರೋ ವ್ಯತ್ಯಾಸ. ಇದರಲ್ಲಿರೋ ಸೀಕ್ರೆಟ್ ಅಷ್ಟೇ. ನೀವೇಗನ್ನ ತಿಳ್ಕೊಳ್ತೀನಿ. ಕಟ್ಟಾಗ್ತಾನಂತ ವಾಕ್ಯ ಇದೆ. ಸೈತಾನ ತಂತ್ರಗಳನ್ನ ಕಟ್ಟಿ ಅಂತ ಇದೆ ವಾಕ್ಯ. ಯಾರನ್ನ ನುಂಗ್ಲಿ, ಯಾರನ್ನ ಬಂಧಿಸ್ಲಿ ಅಂತಿದ್ದೀನಿ ಅಂತ ಹೇಳ್ತಾರೆ ವಾಕ್ಯ. ನೀನ್ ಪ್ರೇಯರ್ ಮಾಡುವಾಗ, ಉಪವಾಸ ಮಾಡುವಾಗ, ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ ಆಮೆನ್. ಪ್ರೈಸ್ ಸ್ಟಾರ್ಟ್ ಆಗೋದು ಹೆಂಗೆ? ಫಸ್ಟ್ ಹೇಳಿ. ಪ್ರೈಸ್ ಸ್ಟಾರ್ಟ್ ಆಗೋ ಸೌಂಡ್ ಹೆಂಗಿರ್ತದೆ? ಎಷ್ಟು ಜನ ಗೊತ್ತಾ? ಆಮೆನ್ ಹೆಂಗಿರ್ತದೆ ಗೊತ್ತಾ? ಮೆಲ್ಲಿಗೆ ಗಡ 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 ಅಂತ ಆಗಿ ಸೈತಾನ ನಿನ್ನ ಜೀವನದಲ್ಲಿ ಬಿಡಕ್ಕೆ ಸ್ಟಾರ್ಟ್ ಮಾಡಿ. ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್. ನನ್ನ ಮಾತು ಕೇಳಿ. ಪ್ರಾರ್ಥನೆಯಲ್ಲಿರು, ಉಪವಾಸದಲ್ಲಿರು. ಅವನ ಕಟ್ಟ ಓಡಿಸು. ಬಿಟ್ಟೋಗ್ತಾನೆ. ಬಿಟ್ಟೋಗ್ತಾನೆ ಅಂದ್ರೆ ಎಲ್ಲಿದ್ದಾನೆ? ನಿನ್ ಮನೆಯಲ್ಲಿದ್ದಾನೆ, ನಿನ್ ಜೀವನದಲ್ಲಿದ್ದಾನೆ, ನಿನ್ ವ್ಯಾಪಾರದಲ್ಲಿದ್ದಾನೆ, ನಿನ್ ಪ್ರೇಯರ್ ಲೈಫಲ್ಲಿ ಇದ್ದಾನೆ, ನಿನ್ನ ದೇವರ ಮಧ್ಯದಲ್ಲಿದ್ದಾನೆ. ಅವ್ನು ಹೋಗ್ಬಿಡ್ಬೇಕು. ಅವನಿರೋ ಮನೆಯಲ್ಲಿ, ಅವನಿರೋ ಮನುಷ್ಯನ ಜೀವನದಲ್ಲಿ, ಅವನಿರೋ ವ್ಯಾಪಾರದಲ್ಲಿ, ಅವನಿರೋ ಸ್ಥಳದಲ್ಲಿ, ಅವನಿರೋ ಬೋಧಕನಲ್ಲಿ, ಅವನಿರೋ ಕುಟುಂಬದಲ್ಲಿ, ಅವನಿರೋ ಮನೆಯಲ್ಲಿ ಸಮಾಧಾನ ಇರಲ್ಲ, ರಕ್ಷಣೆ ಇರಲ್ಲ, ಪ್ರಾರ್ಥನೆ ಮಾಡೋಕ್ಕಾಗಲ್ಲ, ಬೈಬಲ್ ಓದೋಕ್ಕಾಗಲ್ಲ, ವ್ಯಾಪಾರದಲ್ಲಿ ಮೇಲೆ ಬರಲ್ಲ. ಅವರೇ ಎಲ್ಲ ಕೆಡಿಸೋದಿಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ. ಅರ್ಥ ಆಯ್ತಾ? ಪ್ರಾಬ್ಲಮ್ಸ್ ಏನಂತ ಈಗ ಗೊತ್ತಾಯ್ತು.
ಸಮಸ್ಯೆಗೆ ಏನಂತ ದೇವರು ನಿನ್ನ ಹತ್ರ ಮಾತಾಡ್ತಾರೆ. ನಿನ್ನ ಕಳವಳಕ್ಕೆ ಏನು ಕಾರಣ ಅಂತ ದೇವರು ಮಾತಾಡ್ತಾರೆ. ನಿನ್ನ ಕಣ್ಣೀರು, ದುಃಖ, ಗಲಾಟೆ, ಕುಡಿತನಕ್ಕೆ ಏನಂತ ದೇವರು ಮಾತಾಡ್ತಾ ಇದ್ದಾರೆ. ಸಾಲ ಮಾಡಂತ ಸೈತಾನ ಇಲ್ಲ, ದೇವ್ರು ಹೇಳೋದೇ ಇಲ್ಲ. ದೇವ್ರು ದುಡ್ಡಿಲ್ದಿರೋ ದೇವರಲ್ಲ, ಐಶ್ವರ್ಯ ದೇವರು. ಆ ದೇವರಿಗೆ ಇನ್ನೊಂದು ಹೆಸರೇ ಐಶ್ವರ್ಯ ಮಂತನ. ಐಶ್ವರ್ಯ ಉಳ್ಳ ದೇವರಂತ 3 ವಾಕ್ಯಗಳಿದೆ ಐಶ್ವರ್ಯವಂತನೇ ಅಂತಲೇ. ನಾವೇ ನಂಬಿಕೆಯಿಂದ ಪಡ್ಕೊಳ್ಳೋದಕ್ಕೆ ಶಕ್ತಿ ಇಲ್ಲ ಅಷ್ಟೇ. ಕಾದ್ಕೊಳ್ಳೋ ತಾಳ್ಮೆ, ದೇವರ ಹತ್ರ ಹೊಂದ್ಕೊಳ್ಳೋ ಒಂದು ಸಾಮರ್ಥ್ಯ, ಕೃಪೆ ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾರೆ, ನಿನ್ನ ಜೀವನದಲ್ಲಿ ಕಷ್ಟನ, ಕಣ್ಣೀರ, ಗಂಡ ಕೋಪ ಮಾಡ್ಕೊಂತಾನ, ನೀನು ಹೆಂಡತಿ ಪ್ರೇಮ ಮಾಡ್ತಾ ಇಲ್ವಾ, ಆಲಯಕ್ಕೆ ಬರ್ತಾ ಇಲ್ವಾ, ನಿಮ್ಮ ಮನೇಲಿ ಯಾರು ರಕ್ಷಣೆ ಹೊಂದ್ತಾ ಇಲ್ಲ, ನೀನ್ ಮಾತ್ರ ಬಂದಿದೀಯಾ, ಇನ್ನೊಬ್ರು ಬರ್ತಾ ಇಲ್ವಾ, ಸೈತಾನ ಕಟ್ಟಾಕಿ ಬಂಧಿಸಿಟ್ಟಿದ್ದಾನೆ. ಪೇಮೆಂಟ್ ಓನರ್ ಕೊಡ್ತಲ್ಲ, ಸೈತಾನ ಬಂಧಿಸಿಟ್ಟಿದ್ದಾನೆ ಅವ್ರ ಹತ್ರ ಬಿಡ್ಲಿ. ಸೈತಾನ ಓನರ್ ನೀನು ಕೊಟ್ಬಿಡ್ತಾನೆ, ಪೇಮೆಂಟ್ ಮಾಡ್ಬಿಡ್ತಾನೆ. ಕೆಲಸ ಕೊಟ್ಟು ಫೋನ್ ಮಾಡಿ ಕರೀತಾನೆ. ದೇವ್ರು ಮಾತಾಡಿದ್ರೆ ಪ್ರೇ ಮಾಡುವಾಗ ದೇವರಲ್ಲಿ ಕ್ರಿಯೆ ಮಾಡ್ತಾನೆ. ಎಸ್ತೇರಲ್ಲಿ ಪ್ರೇ ಮಾಡ್ತದೆ. ಕೋಪ ಇರೋ ರಾಜನಿಗೆ ಕೋಪ ಹೋಯ್ತು, ಹೋಗಿ ದಂಡವನ್ನ ಮುಟ್ಟಿದ ತಕ್ಷಣ, ಏನ್ ಎಸ್ತೇರ್ ರಾಣಿ, ನೀನ್ ಬಂದಿದ್ದ ಕಾರಣ ಏನು ಕೇಳ್ಕೊ, ನನ್ನ ರಾಜ್ಯದಲ್ಲಿ ಅರ್ಧ ಆದ್ರೂ ನೀನು ಕೊಡ್ತೀನಿ, ನನ್ನ ಆಸ್ತಿಯಲ್ಲಿ ನಿನ್ಗೇನ್ ಬೇಕು. 3 ದಿನ ಉಪವಾಸ ಇದ್ದು ರಾಜನ ಮೇಲೆ ಹೋದ್ರು. ಆ ದಂಡವನ್ನ ಮುಟ್ಟಬೇಕಾದ್ರೆ ಅಪ್ಪಣೆ ಬೇಕು. ರಾಜ್ಯ ದಂಡವನ್ನ ಮುಟ್ಟಬೇಕಾದ್ರೆ ಅಪ್ಪಣೆ ಇಲ್ದಿರ ಹೋಗಿ ಮುಟ್ಬಿಟ್ರು. ಆದ್ರೆ ರಾಜ ಸಮಾಧಾನವಾಗಿ ಹಂಗ್ ಮುಟ್ಬಿಟ್ರೆ ಮರಣ ಶಿಕ್ಷೆಗೆ ಒಪ್ಪಿಸ್ಬಿಡ್ತಾರೆ. ಅವ್ರ ಹೆಂಡತಿನೋ ಮಕ್ಕಳೋ ಯಾರೇ ಇರಲಿ, ಆ ದಂಡ ಮುಟ್ಬೇಕಾದ್ರೆ ಅಪಾಯಿಂಟ್ಮೆಂಟ್ ತಗೊಂಡಿರ್ಬೇಕು ರಾಜನ ಹತ್ರ. ಬಟ್ ಈಕೆ ಉಪವಾಸ ಮಾಡಿ ನಂಬಿಕೆಯಿಂದ ಮುಟ್ಟಿದ್ರು. ಒಂದ್ ವೇಳೆ ಹಂಗೆ ಹೋಗಿ ಮುಟ್ಟಿದ್ರೆ ಖಂಡಿತ ಆಕೆ ಮರಣ ಶಿಕ್ಷೆಗೆ ಗುರಿ ಆಗ್ತಾರೆ, ರಾಜನ ಕೋಪಕ್ಕೆ ಗುರಿ ಆಗ್ತಾ ಇದ್ರು. ಉಪವಾಸ ಮಾಡ್ಬಿಟ್ಟು ಹೋದ್ಲು, ರಾಜನ ಹತ್ರ ದೇವರು ಸಾಫ್ ಮಾಡಿದ್ದ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಪ್ರಾರ್ಥನೆಗೆ ಬಹಳ ಶಕ್ತಿ ಇದೆ ಸಿಸ್ಟರ್, ಬ್ರದರ್. ಪ್ರಾರ್ಥನೆಗೆ ದೊಡ್ಡ ಬಲ ಇದೆ, ದೊಡ್ಡ ಒಂದು ಸದುತ್ರ ಇದೆ. ಉಪವಾಸ ಕೋಟೆ ಕೊತ್ತಲಗಳನ್ನೇ, ಸೈತಾನನ ಕಾರ್ಯಗಳನ್ನೇ, ತಂತ್ರಗಳನ್ನೇ ಪುಡಿ ಪುಡಿ ಮಾಡ್ಬಿಟ್ಟಿದ್ರೆ ನಿನ್ನ ಜೀವನದಲ್ಲಿ. ಹಂಗೆ ನಡಿಗೆ ಅಲ್ಲಾಡಿ, ಇವನು ನನ್ನ ಜೀವನದಲ್ಲಿ, ಇವನ್ ಬದುಕಿನಲ್ಲಿ, ಇವನ್ ಕುಟುಂಬದಲ್ಲಿ, ಇವನ್ ಸೇವೆಯಲ್ಲಿ, ಇವನ್ ಜೀವನದಲ್ಲಿ ನಾನು ಏನ್ ಮಾಡಕ್ ಆಗ್ತಾ ಇಲ್ಲ, ಅಯ್ಯೋ ನಾನು ಇಲ್ಲಿ ಹೋಗ್ಬಿಡ್ತೀನಿ, ಮನೇಲಿ ಇರಕ್ಕಾಗಲ್ಲ, ಈ ಮನುಷ್ಯನಲ್ಲಿ ಇರಕ್ಕಾಗಲ್ಲ ಅಂತ ಕೆಡೌಟ್ ಆಗ್ತಾನೆ. ಅದು ನಿನ್ನ ಹತ್ರ, ಅದು ನಿನ್ನ ಹತ್ರ ಒಂದೇ ಪ್ರೇ ಮಾಡಿ ನಿರ್ಧಾರ ಮಾಡಿ, ದೇವ್ರೆ ನಾನು ತಪ್ಪು ಮಾಡ್ತಾ ಇದ್ದೀನಿ, ನನ್ನ ಪ್ರೇಯರ್ ಸ್ಟ್ರಾಂಗ್ ಇಲ್ಲ ದೇವ್ರೆ, ನಾನು ಉಪವಾಸ ಬಿಟ್ಬಿಟ್ಟಿದ್ದೀನಿ ದೇವ್ರೆ, ನಾನು ಉಪವಾಸನ ಮಾಡ್ತಾ ಇಲ್ಲ ರಾಜ, ಏನೋ ನನಗೆ ಶುಗರ್ ಇದೆ, BP ಇದೆ, ವ್ಯಾಧಿ ಇದೆ, ನಾನು ಸುಸ್ತಾಗಿ ಬಿದ್ದೋಗ್ತೀನಿ ಅಂತ ಹೇಳ್ತಾ ಇದ್ದೆ ರಾಜ. ನನ್ನ ಜೀವನದಲ್ಲಿ ಬಹಳ ಕಷ್ಟ ಇದೆ ದೇವ್ರೆ, ನಾನು ಉಪವಾಸ ಮಾಡೋದಕ್ಕೆ ನನಗೆ ಉಪವಾಸ ಪ್ರಾರ್ಥನೆಯನ್ನು ಕೊಡಪ್ಪ, ನನಗೆ ಪ್ರೇಯರ್ ಮಾಡೋಕ್ಕಾಗಲ್ಲ ದೇವ್ರೆ, ಆ ಪ್ರಾರ್ಥನಾ ಅಭಿಷೇಕ ನನಗೆ ಕೊಡಪ್ಪ, ಆ ಉಪವಾಸ ಮಾಡೋ ಮನಸ್ಸನ್ನ, ಆತ್ಮವನ್ನ ನನಗೆ ಕೊಡಪ್ಪ, ನನ್ನ ವಾಕ್ಯದಲ್ಲಿ ದೃಢವಾಗಿರ್ಬೇಕಪ್ಪ, ನನ್ನ ಶತ್ರುವನ್ನ ನಾನು ಜಯಿಸಬೇಕು ದೇವ್ರ, ನನ್ನ ವಿರೋಧಿಯನ್ನ ನಾನು ಓಡಿಸ್ಬೇಕು ದೇವ, ಆ ವಿರೋಧಿ ಮೇಲೆ, ರೋಗಗಳ ಮೇಲೆ, ವ್ಯಾಧಿ ಮೇಲೆ, ಕಷ್ಟ ಮೇಲೆ, ದುಃಖ ಮೇಲೆ, ಅವಮಾನ ಮೇಲೆ ನಾನು ಓಡಾಡಿ ಜಯವನ್ನು ಹೊಂದಬೇಕು ರಾಜ. ನಿಮ್ಮ ಕುಟುಂಬವನ್ನು ಅತ್ಯಧಿಕವಾಗಿ ಆಶೀರ್ವದಿಸಿ ಶತ್ರು ಶಕ್ತಿಯನ್ನ ಇನ್ನೂ ಹೆಚ್ಚಾಗಿ ಜಯಿಸುವುದಕ್ಕೆ 14ನೇ ತಾರೀಕು ಉಪವಾಸ ಕೂಟದಲ್ಲಿ ದೇವರು ನಿನ್ನನ್ನು ಯುದ್ಧಕ್ಕಾಗಿ ಸಿದ್ಧ. ನೀನು ಒಬ್ಬೊಬ್ಬರು ಕೂಡ ಯುದ್ಧ ವೀರರಾಗಿ ಹೋಗ್ತೀರ, ಬಲಹೀನವಾಗಿ ಬಂದು ಬಲಹೀನವಾಗಿ ಹೋಗ್ತೀರ. ನಮ್ಮ ದೇವರಾದ ಯೇಸು ನಿಮ್ಮನ್ನು ಹಾಗೆ ಬಲಪಡಿಸಿ ನಮ್ಮನ್ನು ನಡೆಸ್ತಾನಂತ ಸಂಪೂರ್ಣವಾಗಿ ನಾನು ನಂಬ್ತೀನಿ. ಅದಕ್ಕಾಗಿ ಪ್ರಾರ್ಥನೆ ಮಾಡಿ, ಇಲ್ಲಿಂದ ಬುಧವಾರವರೆಗೂ ಪ್ರೇ ಮಾಡಿ, ಗುರುವಾರ ಬೆಳಗ್ಗೆವರೆಗೂ ಪ್ರೇ ಮಾಡಿ ಬನ್ನಿ. ದೇವರು ಹೆಚ್ಚಾಗಿ ವಿಶೇಷವಾಗಿ ನಿನಗೆ ಮಾತಾಡ್ತಾನೆ. ಕರ್ತನಾದ ಯೇಸು ಕ್ರಿಸ್ತನು ಬೇಗ ಬರ್ತಾನೆ. ಆಮೇನ್.